ಇದು ವಿಷ್ಣು ನಾರಾಯಣ ನೋಡಿ, ಇದು ವಿಷ್ಣು, ಇದು ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ಕೃಷ್ಣ, ಇದು ನೋಡಿ ಇದ್ರದ್ದು ಫಿನಿಶಿಂಗ್ ನೋಡಿ, ಇದೆಲ್ಲ ಪ್ಯೂರ್ ಬ್ರಾಸ್ ಅಲ್ಲಿ ಮಾಡಿದೀವಿ. ಇದು ನೋಡಿ, ಇದರಲ್ಲಿ ಸಣ್ಣದು ದೊಡ್ಡದು ಎಲ್ಲ ವೆರೈಟೀಸ್ ಇದೆ. ಈ ಎಲ್ಲ ಕಲೆಕ್ಷನ್ ನೀವು ನೋಡಿ, ಒಂದೊಂದು ಕಲೆಕ್ಷನ್ ನಾವು ಒಂದೊಂದಿಗೆ ಇದು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ 4000 ಕಲೆಕ್ಷನ್ ಇದೆ, ಕಮ್ಮಿ ಆದರೆ 4000 ಕಲೆಕ್ಷನ್ ಇದೆ ನಮ್ಮ ಹತ್ರ ವಿಗ್ರಹದಲ್ಲಿ. ಮತ್ತೆ ಅಲ್ಲಿ ಎಲ್ಲ ಈ ತರ ಪೂಜಾ ಐಟಮ್ಸ್ ನಾವು ತೋರಿಸ್ತೀವಿ. ಪೂಜಾ ಐಟಮ್ ಮತ್ತೆ ಇದು ಕಿಚನ್ ವೇರ್ ಐಟಮ್ಸ್ ನಾವು ತೋರಿಸ್ತೀವಿ. ಇಲ್ಲಿ ನೋಡಿ ಮೇಡಮ್, ಎಲ್ಲ ಐಟಮ್ಸ್ ಇದೆ, ಒಂದೊಂದು ಐಟಮ್ ನೋಡಿದ್ವಿ ಮೇಡಮ್. ನೋಡಿ ಇದೆಲ್ಲ ಗಣಪತಿ ನಂಬರ್ 1 ಕ್ವಾಲಿಟಿ. ಈ ಬ್ರಾಸ್ ಇದೆಲ್ಲ, ಇದು ಪ್ಯೂರ್ ಬ್ರಾಸ್ ಅಲ್ಲಿ ಮಾಡಿರೋದ್ರಿಂದ ಈ ಕ್ವಾಲಿಟಿ ಬರುತ್ತೆ. ಇದು ಫಿನಿಶಿಂಗ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದು ವರ್ಕ್ಮ್ಯಾನ್ಶಿಪ್ ಇದೆಲ್ಲ, ಎಲ್ಲ ಕಡೆ ವರ್ಕ್ ಮಾಡಿಸಿದೀವಿ. ಒಬ್ಬೊಬ್ರು ಏನ್ ಮಾಡ್ತಾರೆ, ಬರೀ ಫೇಸ್ಗೆ ಮಾತ್ರ ವರ್ಕ್ ಮಾಡ್ತಾರೆ. ನಾವು ಎಲ್ಲ ಐಟಮ್ಸ್ಗೆ ಪೂರ್ತಿ ವರ್ಕ್ ಇರುತ್ತೆ, ಪೂರ್ತಿ ಹ್ಯಾಂಡ್ ವರ್ಕಿಂಗ್ ಇರುತ್ತೆ. ಮತ್ತೆ ರೇಟ್ ಅಲ್ಲಿ ಬಂದ್ಬಿಟ್ಟು 800 ರೂಪಾಯಿಂದ ಸ್ಟಾರ್ಟ್ ಆಗಿ 1800 ರೂಪಾಯಿ 2000 ರೂಪಾಯಿ ಕೆಜಿವರೆಗೂ ಸಿಗುತ್ತೆ ನಮ್ಮ ಹತ್ರ. ಬಟ್ ಫಿನಿಶಿಂಗ್ ಇರೋದು ತಗೊಂಡ್ರೆ ನಿಮಗೆ 1000 ರೂಪೀಸ್ ಮೇಲೆನೇ ಆಗುತ್ತೆ ಕೆಜಿ. ನಾವೆಲ್ಲ ಕೊಡೋದು ಪರ್ ಕೆಜಿ ಲೆಕ್ಕ. ಮತ್ತೆ ಸಣ್ಣ ಐಟಮ್ ಬರುತ್ತೆ ನಮ್ಮ ಹತ್ರ, 4000 ರೂಪೀಸ್ 5000 ರೂಪೀಸ್ ಕೆಜಿ ಐಟಮ್ಸ್ ಸಿಗುತ್ತೆ. ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ನೋಡಿ. ಈ ಡಿಸೈನ್ಸ್ ಸೂಪರಿಯರ್ ಕ್ವಾಲಿಟಿ ಇರುತ್ತೆ, ಈ ತರ ಕ್ವಾಲಿಟಿ ನಿಮ್ಗೆ ಎಲ್ಲೂ ಸಿಗೋಂಗಿಲ್ಲ. ಆಯ್ತಾ? ಇದು ಡಿಯರ್ ಸೆಟ್. ಮತ್ತೆ ಇದು ಸರ್ ನೋಡಿ ಆಂಟಿಕ್ ಎಲಿಫೆಂಟ್ ನೋಡಿ, ಇಲ್ಲಿ ಎಲ್ಲ ದೇವಸ್ಥಾನ ಐಟಮ್ಸ್, ದೇವರು ವಿಗ್ರಹ ಐಟಮ್ಸ್ ಎಲ್ಲ ಇದೆ. ವಿಗ್ರಹದಲ್ಲಿ ಆಂಟಿಕ್ ವಿಗ್ರಹದಲ್ಲಿ ಇದು ಕಾಮಾಕ್ಷಿ ದೀಪ, ಮತ್ತೆ ಇಲ್ಲೆಲ್ಲ ಎಲ್ಲ ವಿಗ್ರಹ ಐಟಮ್ಸ್ ಇದೆ. ಇಲ್ಲೆಲ್ಲ ನೋಡಿ ಫುಲ್ ರೌಂಡ್ ಹಾಕಿದ್ರೆ ಇದು ನಮ್ಮಲ್ಲಿ ಎಲ್ಲ ಫುಲ್ ಕಲೆಕ್ಷನ್ ನೋಡ್ಬೇಕಾದ್ರೆ ನಿಮ್ಗೆ ಒಂದ್ ದಿವಸ ಬೇಕು ಎಲ್ಲ ತೋರ್ಸೋಕೆ. ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ಬಿಟ್ರೆ ಸುಮಾರು ಕಲೆಕ್ಷನ್ಸ್, ಒನ್ ಶಾಪ್ ಡೆಸ್ಟಿನೇಷನ್ ಇನ್ ಬ್ರಾಸ್ ಅಂತ ಹೇಳ್ಬಹುದು. ಹೌದು, ನೀವು ಸಾಲ್ ದೀಪ ಅಂತಾರೆ. ಇದು ಸಾಲ್ ದೀಪ ದಾನ ಕೊಡ್ಲಿಕ್ಕೆ ಭಟ್ರಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಸಾಲ್ ದೀಪ, ಇದರಲ್ಲಿ 5 ಗುಳಿದು 2 ಗುಳಿದು ಮತ್ತೆ 16 ಗುಳಿದು ಎಲ್ಲ ಬರುತ್ತೆ. ಮತ್ತೆ ಇದು ನೋಡಿ ಫ್ಲವರ್ ಬಾಸ್ಕೆಟ್, ಇದು ಜೂಲ, ಇದು ಅಗರಬತ್ತಿ ಪೈಪು ನೋಡಿ, ಅಗರಬತ್ತಿ ಪೈಪು. ಮತ್ತೆ ಇದು ನೋಡಿ, ಇದು ಧೂಪ ಆರ್ತಿ ನೋಡಿ, ಇದು ಧೂಪ ಆರ್ತಿ. ಇದು ಉರುಳಿ ಅಂತಾರೆ ನೋಡಿ, ಇದು ಉರುಳಿ. ಮತ್ತೆ ಇದು ನೋಡಿ ಸರ್, ಇದು ಸಿಂಹಾಸನ. ಇದರಲ್ಲಿ ಒಂದು 5-6 ಸೈಜ್ ಬರುತ್ತೆ ಸಿಂಹಾಸನ, ಇದಕ್ಕೆ ಸಿಂಹಾಸನ ಅನ್ನೋದು. ಮತ್ತೆ ಇದು ನೋಡಿ ಚಂಬು ಲೋಟ, ಇದು ಬ್ರಹ್ಮ ಕಳಸಕ್ಕೆ, ಪೂಜೆಗೆ, ಮತ್ತೆ ಇದು ದಾನ ಕೊಡ್ಲಿಕ್ಕೆ, ಗಿಫ್ಟ್ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ನೋಡಿ ಕಾಮಾಕ್ಷಿ ದೀಪ, ಇದು ಕಾಮಾಕ್ಷಿ ದೀಪ ನೋಡಿ, ಒರಿಜಿನಲ್ ಕಾಮಾಕ್ಷಿ ದೀಪ ಇದೆ. ಇದು ನೋಡಿ, ಇದ್ರದ್ದು ಕ್ವಾಲಿಟಿ ನೋಡಿ, ಇದು ಕಾಮಾಕ್ಷಿ ದೀಪ ಅಂತಾರೆ. ಮತ್ತೆ ಇದು ನೋಡಿ ಗಿಫ್ಟ್ ಕೊಡ್ಲಿಕ್ಕೆ ಬೌಲ್, ಡ್ರೈ ಫ್ರೂಟ್ ಟ್ರೇ ಅನ್ಬೋದು. ಬೌಲ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಈ ಕ್ವಾಲಿಟಿ ನೋಡಿ, ಈ ಡ್ರೈ ಫ್ರೂಟ್ ಟ್ರೇ ಬೌಲ್ಸ್. ಇದು ನೋಡಿ ಗಿಫ್ಟ್ ಕೊಡ್ಲಿಕ್ಕೆ ಮತ್ತೆ ದಾನ ಕೊಡ್ಲಿಕ್ಕೆ ಇದು ಟ್ರೇ. ಇದೆಲ್ಲ ತುಂಬಾ ಲೈಟ್ ವೇಟ್, ಎಲ್ಲ 200 ರೂಪಾಯಿ 300 ರೂಪಾಯಿ 100 ರೂಪಾಯಿ 50 ರೂಪಾಯಿ ಆ ಥರ ಎಲ್ಲ ಐಟಮ್ಸ್ ಇದೆ. ಇದು ನೋಡಿ ಪೂಜಾ ಸೆಟ್, ಸಣ್ಣದು ಪೂಜಾ ಸೆಟ್, ಬಾಲ್ ಭೋಗ್ ಸೆಟ್ ಅಂತಾರೆ, ಕೃಷ್ಣನ್ಗೆ ಬಾಲ್ ಭೋಗ್ ಸೆಟ್ ಅಂತಾರೆ. ಇದು ನೋಡಿ ದೀಪ, ಇದು ದೀಪದಲ್ಲಿ ಪ್ಲೇಟು, 2 ದೀಪ, ಒಂದು ಪ್ಲೇಟಲ್ಲಿ 2 ದೀಪ. ಇದು ನೋಡಿ ಕುಂಕುಮ ಸೆಟ್ಟು, ಇದು ಗಿಫ್ಟ್ ಕೊಡ್ಲಿಕ್ಕೆ ಮತ್ತೆ ರಿಟರ್ನ್ ಗಿಫ್ಟ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಬರೀ 120 ರೂಪಾಯಿ ಆಗುತ್ತೆ. 2 ಬಟ್ಲು ಇರುತ್ತೆ ಕುಂಕುಮ ಸೆಟ್. ಇದರಲ್ಲಿ 2 ವೆರೈಟಿ ಇದೆ ನೋಡಿ, ಇದು ಡಿಸೈನ್ಸ್ ಬೇರೆ ಡಿಸೈನ್ಸ್ ಇರುತ್ತೆ. 2 ಕುಂಕುಮ ಹಾಕೋದು, 2 ಬಟ್ಲು ಇರುತ್ತೆ, ಒಂದು ಪ್ಲೇಟ್ ಇರುತ್ತೆ. ಇದು ನೋಡಿ ಸತ್ತಿಗೆ, ಇದು ಸತ್ತಿಗೆ. ಮತ್ತೆ ಇಂಥದ್ದು ಡಬ್ಬಿಯಲ್ಲಿ ಎಲ್ಲ ಸೈಜಸ್ ಬರುತ್ತೆ, ಸಣ್ಣದಿಂದ ದೊಡ್ಡದವರೆಗೂ ಎಲ್ಲ ವೆರೈಟೀಸ್ ಬರುತ್ತೆ. ಇದು ನೋಡಿ ಆ್ಯಪಲ್ ಥರ ಮಾಡಿದ್ದಾರೆ, 2 ಬಟ್ಲು. ಮತ್ತೆ ಇದು ಬರೀ 60 ರೂಪಾಯಿ ಆಗುತ್ತೆ. ಇದು ನೋಡಿ, ಇದು ಪೀಠ, ದೇವ್ರು ಇಡೋದಕ್ಕೆ ಪೀಠ ಆಗುತ್ತೆ. ಇದು ಪೀಠ ನೋಡಿ ತುಂಬಾ ಚೆನ್ನಾಗಿದೆ. ಇದು ಕಾಪರ್ ಲೋಟ, ಕಾಪರ್ ಚಂಬು. ಇದು ಲಸ್ಸಿ ಗ್ಲಾಸ್ ನೋಡಿ, ಇದು ಲಸ್ಸಿ ಗ್ಲಾಸು. ಇದು ನೋಡಿ, ಇದು ಪೂಜೆ ಸಾಮಾನು ಇಡ್ಲಿಕ್ಕೆ ಗೌರಿ ಪೆಟ್ಟಿಗೆ ಅಂತಾರಲ್ಲ, ಅದು ಗೌರಿ ಪೆಟ್ಟಿಗೆ. ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಲಾಕ್ ಕೂಡ ಮಾಡ್ಬೋದು. ಗೌರಿ ಪೆಟ್ಟಿಗೆ ಅಂತಾರೆ, ಇದು ಗೌರಿ ಪೆಟ್ಟಿಗೆ. ಇದು ಕಳಸ ಯೂಸ್ ಮಾಡ್ಬೋದು, ಫ್ಲವರ್ ಪಾಟ್ಗೆ ಯೂಸ್ ಮಾಡ್ಬೋದು. ಇದು ಕಂಚನ್ ಗ್ಲಾಸು, ಪ್ಯೂರ್ ಕಂಚನ್ ಲೋಟ. ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಎಲೆ ತರ ಮಾಡಿದ್ದಾರೆ ಪ್ಲೇಟು, ಇದು ಎಲೆ ತರ ಮಾಡಿದ್ದಾರೆ ಪ್ಲೇಟು. ಇದು ಕುಂಕುಮ ಸೆಟ್ ನೋಡಿ, ಗಿಫ್ಟ್ ಕೊಡ್ಲಿಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ, ಗಿಫ್ಟ್ ಆರ್ಟಿಕಲ್ಸು. ಇದು ನೋಡಿ ಊದ್ಗತ್ತಿ ಸ್ಟ್ಯಾಂಡು, ಇದು ಬೌಲು. ಇದರಲ್ಲಿ ನೋಡಿ ಈ ಬೌಲ್ ಬರುತ್ತೆ. ಇದು ಉರ್ಲಿ ಅಂತಾರೆ, ಅರ್ಕನ್ ಸೆಟ್ಟಿ. ಇದು ಮದುವೆಗೆಲ್ಲ ಇದು ಕೊಡುವಾಗ ಅದು. ಇದರಲ್ಲಿ ಕಾಪರ್ದು ಕೂಡ ಬರುತ್ತೆ ನೋಡಿ, ಇದು ಉರ್ಲಿ ಕಾಪರ್ದು ಬರುತ್ತೆ. ನೋಡಿ ಇದು ಆರತಿ, ಪಂಚ ಆರತಿ, ಇದು ಆರತಿ. ಇದು ಮಸಾಲೆ ಬಾಕ್ಸು. ಈ ಮಸಾಲೆ ಬಾಕ್ಸಲ್ಲಿ ಸುಮಾರು 10 ವೆರೈಟೀಸ್ ಇದೆ. ಇದು ಗಡವ, ಈ ಕಲೆ ಇದೆ, ಒಳಗಡೆ ಕಲೆ ಇದೆ. ಇದು ಪಾಟ್ ಹೋಲ್ಡರ್, ಪ್ಲಾಂಟರು ಎಲ್ಲ. ಇದರಲ್ಲಿ 2 ಸೈಜ್ ಇದೆ, ತುಳಸಿ ಪಾಟ್ಗೆ, ಇದು ಪಾಟ್ಗೆ ಯೂಸ್ ಮಾಡ್ಬೋದು.
ಇದು ನೋಡಿ ಮರ, ಹಿತ್ತಾಳೆದು ಮರ, ಇದು ದೀಪ, ಸಣ್ಣ ಸಣ್ಣ ದೀಪ, ಇದು ಚಕ್ಲಿ ಬರ್ಲು, ಇದು ಕೂಡ ಚಕ್ಲಿ ಬರ್ಲು ನೋಡಿ. ಮತ್ತೆ ಇದು ಉರ್ಲಿ ನೋಡಿ, ಇದು ಉರ್ಲಿ, ಪಿಕಾಕ್ ಉರ್ಲಿ ಸ್ಟ್ಯಾಂಡು, ಇದು ಫ್ಲವರ್ ಬಾಸ್ಕೆಟು, ಇದರಲ್ಲಿ ಸೈಜಸ್ ಇರುತ್ತೆ. ಇದು ಉರ್ಲಿ, ಇದರಲ್ಲಿ ಒಂದು 10 ಸೈಜಸ್ ಬರುತ್ತೆ, ಚಿಕ್ಕದಿಂದ ದೊಡ್ಡವರಿಗೆ ಎಲ್ಲ ಸೈಜ್ ಬರುತ್ತೆ. ಈ ಡಿಸೈನ್ಸ್ ಅಲ್ಲಿ ಇರೋದು ನೋಡಿ ಪಿಕಾಕ್ ಉರ್ಲಿ, ಇದು ತುಂಬಾ ಚೆನ್ನಾಗಿದೆ ಪಿಕಾಕ್ ಉರ್ಲಿ. ಇದು ನೋಡಿ, ಇದರಲ್ಲಿ 4-5 ಸೈಜ್ ಬರುತ್ತೆ, ಗಿಫ್ಟ್ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಐಟಮ್ ನೋಡಿ, ಕೆಳಗಡೆ ಎಲಿಫೆಂಟ್ ತರ ಇದೆ, ಈ ತರ ಇದೆ. ಇದು ಸೋಮಸೂತ್ರ ತಟ್ಟೆ, ಸೋಮಸೂತ್ರ ಪೂಜೆ ಮಾಡೋದಕ್ಕೆ ಸೋಮಸೂತ್ರ ತಟ್ಟೆ. ಇದು ಲೋಟ, ಎಂಗ್ರೇವಿಂಗ್ ಲೋಟ ನೋಡಿ, ಇದರ ಮೇಲೆ ಎಲ್ಲ ಕಾರ್ವಿಂಗ್ ಇದೆ, ಕಾರ್ವಿಂಗ್ ಮಾಡಿದ್ದಾರೆ. ಇದು ಹಾಲ್ ಬಟ್ಲು, ದೇವಸ್ಥಾನಕ್ಕೆ ಎಲ್ಲ ಪ್ರಸಾದ ಎಲ್ಲ ಕೊಡ್ತಾರಲ್ಲ, ಆ ಪ್ರಸಾದ ಕೊಡೋದಕ್ಕೆ ಬಕೆಟ್ ತರ ಇದೆ. ಇದು ನೋಡಿ ಕುಂಕುಮ ಸೆಟ್ಟು, 2 ಬಟ್ಲು ಇದೆ, ಒಂದು ಇದು ಇದೆ. ಇದು ನೋಡಿ ಬರೀ 30 ರೂಪೀಸ್, 30-40 ರೂಪೀಸಲ್ಲಿ ಬಟ್ಲು. ಇದು ಹಿತ್ತಾಳೆದಲ್ಲಿ. ಇದು ನೋಡಿ 120 ರೂಪಾಯಿ ಬಟ್ಲು, ತುಂಬ ಚೆನ್ನಾಗಿದೆ ಗಿಫ್ಟ್ ಕೊಡಲಿಕ್ಕೆ ಬರಲಿಕ್ಕೆ. ಇದು ನೋಡಿ ಸಣ್ಣ ಬಾಂಡ್ಲಿ, ಸಣ್ಣ ಟ್ರೇಯಲ್ಲಿ 4-5 ಸೈಜ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಎಷ್ಟು ಚಿಕ್ಕದು ಇದು ನೋಡಿ, ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಸಣ್ಣ ಐಟಮ್ಸ್ ಎಲ್ಲ ಇರುತ್ತೆ. ಇದು ಜೋಡಿ ಗಂಟೆ, ದೇವನಿಗೆ ಜೋಡಿ ಗಂಟೆ ಹೇಳ್ತಾರಲ್ಲ, ಇದು ಜೋಡಿ ಗಂಟೆ. ಇದರಲ್ಲಿ ಜೋಡಿ ಗಂಟೆ, ಇದು ಪೂಜೆ ಗಂಟೆ, ಪೂಜಾ ಬೆಲ್, ಪೂಜೆ ಮಾಡೋದಕ್ಕೆ ಪೂಜೆ ಬೆಲ್. ಇದರಲ್ಲಿ 10-15 ಸೈಜ್ ಬರುತ್ತೆ ಟೋಟಲು. ಇದು ನೋಡಿ, ಇದು ಕಾಫಿ ಫಿಲ್ಟ್ರು ನೋಡಿ, ಸಣ್ಣದು ಕಾಫಿ ಫಿಲ್ಟ್ರು. ಇದು ಲೋಟ, ಇದು ಕೆಳಗಡೆ ಲೆಗ್ ಇದೆ. ಇದು ಒಂದು ಲೋಟ. ಚಂಬು ಗುಂಡು ಚಂಬು, ಇದು ನೋಡಿ ಗುಂಡು ಚಂಬು. ಇದು ನೋಡಿ ಕೆಳಗಡೆ ಕಾಲಿದೆ, ಇದು ತುಂಬ ಹೆವಿ ಇದೆ, ತುಂಬ ಚೆನ್ನಾಗಿದೆ. ಇದು ಕಂಚನ್ ಲೋಟ, ಪ್ಯೂರ್ ಕಂಚನ್ ಲೋಟ. ಇದು ನೋಡಿ, ಇದು ಪ್ಯೂರ್ ಕಂಚನ್ ಲೋಟ. ಇದು ನೋಡಿ ಪ್ಯೂರ್ ಕಂಚದು ಲೋಟ. ಇದು ಶಂಖ ಸ್ಟ್ಯಾಂಡು, ಶಂಖ ಇಡ್ಲಿಗೆ, ದೇವ್ರ ಮನೆಗೆ, ಬಾಗಿಲು ಮನೆಗೆ, ಇದು ಶಂಖ ಇಡ್ಲಿಗೆ. ಇದು ನೋಡಿ ಕಾಫಿ ಡಬ್ರಾ, ಕಾಫಿ ಕುಡಿಯೋದಕ್ಕೆ ಕಾಫಿ ಡಬ್ರಾ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ, ಕಾಫಿ ಡಬ್ರಾ. ಇದು ಹೋಟೆಲಲ್ಲಿ ಮನೆಯಲ್ಲಿ ಯೂಸ್ ಮಾಡ್ತಾರಲ್ಲ ಕಾಫಿ ಕುಡ್ಲಿಕ್ಕೆ. ಇದು ನೋಡಿ, ಇದರಲ್ಲಿ ಇನ್ನೊಂದು ವೆರೈಟಿ ಪ್ಲೈನ್. ಇದು ಕಾಫಿ ಡಬ್ರಾ, ಕಾಫಿ ಕುಡಿಯೋದಕ್ಕೆ ನೋಡಿ. ಇದು ಹೋಟೆಲಲ್ಲೆಲ್ಲ 5 ಸ್ಟಾರ್ ಹೋಟೆಲೆಲ್ಲ ಕೊಡ್ತಾರಲ್ಲ, ಪ್ಯೂರ್ ಕಾಪರ್ದು ಈ ಕಂಚದ್ದು. ಇದು ನೋಡಿ ಕಿಂಡಿ, ಇದು ಕಿಂಡಿ, ಪೂಜೆ ಕಿಂಡಿ. ಇದು ನೋಡಿ ಹಳ್ಳಿ ಕಡೆಯಲ್ಲಿ ಮಾಡ್ತಾರೆ, ಕಿಂಡಿ ಕನ್ನಡಿ ಅಂತಾರೆ ಇದಕ್ಕೆ. ಅದೆಲ್ಲ ಸೌತ್ ಕನ್ನಡಲ್ಲಿ ಜಾಸ್ತಿ ಯೂಸ್ ಆಗೋದು. ಕಿಂಡಿ ಒಳಗಡೆ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ ಮನೆಯಲ್ಲಿ. ಇದು ದಾರ ಪಾಲಿಶು, ಈ ಪಾಲಿಶ್ ಪಿತ್ತಲ್ ದೀಪ, ಇದು ದೀಪಾಗೆ ಹಿತ್ತಾಳೆಗೆ ಎಲ್ಲ ಪಾಲಿಶ್ ಇರುತ್ತಲ್ಲ, ಇದು ದಾರ ಲಿಕ್ವಿಡ್ ಅಂತಾರೆ. ಇದು ಪಾಲಿಶ್ ಮಾಡಿದ್ರೆ ಸೇಮ್ ಫಿನಿಶಿಂಗ್ ಬರುತ್ತೆ, ಯಾರ್ದು ಹಳೇದು ಹಿತ್ತಾಳೆ ಇದ್ರು ಕೂಡ ಒಳ್ಳೆ ಫಿನಿಶಿಂಗ್ ಬರುತ್ತೆ. ಇದು ಕಳಸ ಸಂಭು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡೋದಕ್ಕೆ ಕಳಸ ಸಂಭು. ಇದು ಯಂತ್ರ, ಈ ಕಾಪರ್ ಕೊಡೋಲಾಜಿರೋ ಯಂತ್ರ. ಇದು ಯಂತ್ರ. ಇದು ನೋಡಿ ಸಣ್ಣ ಗ್ಲಾಸ್, ಸಣ್ಣ ಮಗುಗೆಲ್ಲ ಹಾಲು ಕುಡಿಸ್ಲಿಕ್ಕೆ ಚೆನ್ನಾಗಿದೆ, ತುಂಬಾ ಗ್ಲಾಸಸ್. ಇದು ನೋಡಿ ಗುಂಡು ಚಂಬು, ಇದು ಒಂದು ಚಂಬು ವೆರೈಟಿ. ಇದು ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಕುಡಿಸ್ತಾರಲ್ಲ, ವರಮಹಾಲಕ್ಷ್ಮಿ ಕುಡಿಸ್ತಾರಲ್ಲ, ಅದು ನೋಡಿ. ಇದು ಚಂಬು, ಇದರಲ್ಲಿ 4-5 ಸೈಜ್ ಬರುತ್ತೆ. ನಮ್ಮಲ್ಲಿ ಎಲ್ಲ ಕೆಜಿ ಲೆಕ್ಕ ಕೊಡ್ತೀವಿ. ಅದು ರಿಟೇಲಲ್ಲೆಲ್ಲ ಬೇರೆ ರೇಟ್ ಇರುತ್ತೆ, ನಮ್ಮಲ್ಲಿ ಹೋಲ್ಸೇಲ್ ರೇಟ್ ಇರುತ್ತೆ. ಇದು ಕೆಜಿಗೆ 1250, 1300 ರೂಪೀಸ್ ಆ ಥರ ಪರ್ ಕಿಲೋಗೆ ಆಗುತ್ತೆ. ಇದು ಡಿಪೆಂಡೆಡ್ ಪರ್ ಇದರಲ್ಲಿ ಕಬ್ಬಿಣದ್ದು ಬಾಲ್ ಬರುತ್ತೆ. ಅದರಲ್ಲಿ ಕೆಲವೊಂದು ಕಬ್ಬಿಣ ಜಾಸ್ತಿ ಹಾಕ್ಬಿಡ್ತಾರೆ, ಇದು ಕಮ್ಮಿ ಹಾಕ್ಬಿಡ್ತಾರೆ, ಆವಾಗ ರೇಟ್ ಕಮ್ಮಿ ಆಗಿಬಿಡುತ್ತೆ. ಇದು ಪ್ಯೂರು, ಇದರಲ್ಲಿ ನಾವು ಎಷ್ಟು ಬರುತ್ತೆ ಎಷ್ಟು ಹಾಕೋದು. ಅದು ಜಾಸ್ತಿ ಹಾಕ್ಸಿದ್ರೆ ರೇಟ್ ಕಡಿಮೆ ಆಗುತ್ತೆ. ರಿಟೇಲಲ್ಲಿ ಏನು ಮಾಡ್ತಾರೆ, ಇದರಲ್ಲಿ ಕಬ್ಬಿಣ ಜಾಸ್ತಿ ಹಾಕ್ಬೇಕಂತ ಹೇಳ್ತಾರೆ. ಬಟ್ ನಾವು ನಮ್ಮದೇ ಕ್ವಾಲಿಟಿ ಅಂದ್ಬಿಟ್ಟು ನಾವು ಒಳ್ಳೆ ಕ್ವಾಲಿಟಿ ಮಾಡ್ತೀವಿ. ಇದು ನೋಡಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ವರಮಹಾಲಕ್ಷ್ಮಿಗೆ ಬಿಂದಿಗೆ ಕೊಡಮ್ ಅಂತಾರೆ, ಬಿಂದಿಗೆ ಅಂತಾರೆ ವರಮಹಾಲಕ್ಷ್ಮಿ ಕುಡಿಸೋದಕ್ಕೆ ಬಿಂದಿಗೆ. ಇದು ನೋಡಿ ಅಗರಬತ್ತಿ ಮಾಡೋದಕ್ಕೆ ಇದರಲ್ಲಿ ಊದುಗಟ್ಟಿ ಹಾಕ್ತಾರೆ. ಊದುಗಟ್ಟಿ ಹಾಕ್ಬಿಟ್ಟು ಹಂಗೆ ಇಟ್ಬಿಟ್ರೆ ಎಲ್ಲ ಇದರಲ್ಲಿ ಇರುತ್ತೆ ಊದುಗಟ್ಟಿ ಹಾಕೋದಕ್ಕೆ. ಇದು ನೋಡಿ ದೀಪ, ಸ್ಟೆಪ್ ದೀಪ ಅಂತಾರೆ, ತುಂಬಾ ಚೆನ್ನಾಗಿದೆ ನೋಡಿ. ಇದರಲ್ಲಿ 3 ಸ್ಟೆಪ್ಪು, 5 ಸ್ಟೆಪ್ಪು, 7 ಸ್ಟೆಪ್ಪು ಎಲ್ಲ ಬರುತ್ತೆ ನೋಡಿ. ದೇವರು ಬಾಗಿಲಿಗೆ ಇಲ್ಲಿಗೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಇದರಲ್ಲಿ ದೀಪ ಇದೆ, ದೀಪ ಇಟ್ಬಿಟ್ಟು ಹಂಗೆ ಇರ್ತಾರೆ. 5 ಸ್ಟೆಪ್ಪು, 3 ಸ್ಟೆಪ್, 5 ಸ್ಟೆಪ್ ಎಲ್ಲ ಬರುತ್ತೆ. ಇದು ಹಲ್ಗ ಆರತಿ, ಕರ್ಪೂರ ಆರತಿ ಅಂತಾರೆ. ಈ ಆರತಿಯಲ್ಲಿ ಸುಮಾರು ವೆರೈಟೀಸ್ ಬರುತ್ತೆ, ಒಂದು 100 ವೆರೈಟಿ ಬರುತ್ತೆ ಆರತಿಯಲ್ಲಿ. ಇದು ಕರ್ಪೂರ ಆರತಿ ಅಂತಾರೆ. ಇದು ಪಂಚಪಾತ್ರೆ, ಹಿತ್ತಾಳೆದು ಪಂಚಪಾತ್ರೆ. ಮತ್ತೆ ಇದು ಒಂದು ಹೊಸದು ದೀಪ ಬಂದಿದೆ, ತುಳಸಿ ದೀಪ ಅಂತಾರೆ. ಇದು ತುಳಸಿ ಗಿಡ ಹತ್ರ ಇಡಲಿಕ್ಕೆ ತುಳಸಿ ದೀಪ. ಇದು ನೋಡಿ ತುಳಸಿ ದೀಪ ಅಂತಾರೆ ಇದಕ್ಕೆ. ತುಳಸಿ ಹತ್ರ ಇಲ್ಲಿಗೆ ತುಳಸಿ ಗಿಡ. ಇದು ನೋಡಿ ಲಗಾನ್ ಅಂತಾರೆ. ಇದು ತುಂಬಾ ಚೆನ್ನಾಗಿದೆ, ಹೆವಿ, ಪ್ಯೂರ್ ಕಂಚದು ಒಳಗೆ ಕಲೆ ಕೂಡ ಮಾಡಿರ್ತಾರೆ. ಇದು ಅಡುಗೆ ಮಾಡಲಿಕ್ಕೆ ಮತ್ತೆ ತುಂಬಾ ಯೂಸ್ ಆಗುತ್ತೆ. ಈ ಕೇರಳ ಅಲ್ಲಿ ಎಲ್ಲ ಇದರಲ್ಲೇ ಪ್ರಸಾದ ಮಾಡ್ತಾರೆ, ದೇವಸ್ಥಾನದಲ್ಲಿ ಎಲ್ಲ ಇದರಲ್ಲಿ ಪ್ರಸಾದ ಮಾಡುತ್ತೆ. ಇವು ಪ್ರಸಾದ ಬೋಲೆ ಅನ್ಬೋದು. ಇದು ಹಿತ್ತಾಳೆ ಬಾಸ್ಕೆಟು, ಫ್ಲವರ್ ಬಾಸ್ಕೆಟು. ಇದು ನೋಡಿ
ಇದು ಗಿಫ್ಟ್ ಕೊಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಸರ್ ನೋಡಿ ಕ್ವಾಲಿಟಿ ನೋಡಿ, ಇದು ಕೆಳಗಡೆ ಆಣೆ ಹತ್ರ ಕಾಲ್ ಮಾಡಿಸಿದ್ದಾರೆ. ಇದು ಕಾಪರ್ ಅಲ್ಲಿ ದೇವಸ್ಥಾನ ಪ್ರಸಾದ ಮಾಡೋದು ಕಾಪರ್ ಅಲ್ಲಿ, ಪ್ಯೂರ್ ಕಾಪರ್ ಅಲ್ಲಿ. ಇದರಲ್ಲಿ ಕೂಡ ಕಳೆ ಮಾಡಿಸಿದ್ದಾರೆ. ತುಂಬಾ ಹೆವಿ ಇದೆ ಐಟಮ್ಸ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ದೀಪದಲ್ಲಿ ಸುಮಾರು 100 ವೆರೈಟಿ ಬರುತ್ತೆ. ಈ ದೀಪ ಸಣ್ಣದಿಂದ ದೊಡ್ಡದವರೆಗೂ ಸಿಗುತ್ತೆ. ಇದು ನೋಡಿ, ಇದು ಹೊಸ ವೆರೈಟೀಸ್ ಒಂದು ದೀಪ ಮಾಡಿಸಿದೀವಿ. ಇದು ತುಂಬಾ ಚೆನ್ನಾಗಿರುತ್ತೆ. ವೆರೈಟೀಸ್ ನೋಡಿ, ದೀಪದಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ, ಇದು ಬರೀ ಪ್ಲೈನ್ ದೀಪ, ಇದರಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ. ಇದು ನೋಡಿ, ಇಲ್ಲಿ ಚೈನ್ ಹಾಕ್ತಾರೆ. ಇದು ಒಂದ್ಸಲಿ ಎಣ್ಣೆ ಹಾಕ್ಸಿದ್ರೆ 2-3 ದಿವಸ ಉರಿತಾ ಇರುತ್ತೆ. ಮತ್ತೆ ಅದಕ್ಕೆ ಏನು ವಿಶೇಷ ಅಂದ್ರೆ ಇದರಲ್ಲಿ ಉಲ್ಟಾ ಮಾಡಿಬಿಟ್ಟು ಎಣ್ಣೆ ಹಾಕ್ತಾರೆ. ಎಣ್ಣೆ ಹಾಕ್ಬಿಟ್ಟು ಇಲ್ಲಿ ಎಣ್ಣೆ ಹಾಕ್ತಾರೆ, ಇಲ್ಲ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಮಾಡಿಬಿಟ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಬರ್ತಾ ಇರುತ್ತೆ. ಅದು ಏನು ಆಗಲ್ಲ. ಆ ಥರ ದೇವಸ್ಥಾನದಲ್ಲಿ ಎಲ್ಲ ಯೂಸ್ ಮಾಡ್ತಾರಲ್ಲ ಅದು. ಇದು ನೋಡಿ, ಉರುಳಿ ಸ್ಟ್ಯಾಂಡ್ ಹೇಳ್ತಾರೆ. ಇದು ಉರುಳಿ ಸ್ಟ್ಯಾಂಡು. ಇದು ದಾರಾ ಪಾತ್ರೆ. ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನಕ್ಕೆ ದಾರಾ ಪಾತ್ರೆ ಹೇಳ್ತಾರಲ್ಲ, ಅದು ದಾರೆ ಪಾತ್ರೆ. ಇದು ಪಾಟ್ ಹೋಲ್ಡರು. ಇದು ನೋಡಿ, ಇದು ಪಾಟ್ ಹೋಲ್ಡರ್ ಅಲ್ಲಿ ತುಂಬಾ ಸೈಜಸ್ ಇದೆ. ಎಲ್ಲ ಪಾಟ್ ಹಾಕೋದಿಕ್ಕೆ ಪಾಟ್ ಹೋಲ್ಡರ್ ಅಲ್ಲಿ ಸೈಜಸ್ ಇದೆ. ಇದು ಪ್ಲೈನ್ ಉರ್ಲಿ. ಇದು ಕತ್ತಿ. ಇದು ಬರೀ ಡಿಸ್ಪ್ಲೇಗೆ ಶೋಗೆ ಮಾತ್ರ ಕತ್ತಿ. ರಾಜಸ್ಥಾನದ್ದು ಇದು, ಮೇಡ್ ಇನ್ ರಾಜಸ್ಥಾನ್ ಕತ್ತಿ. ಇದು ನೋಡಿ, ಭೂನಾಶಿ ಅಂತಾರಲ್ಲ, ದಾಸಯ್ಯ ಎಲ್ಲ ಬರ್ತಾರಲ್ಲ ಮನೆ ಹತ್ರ, ಅದು ಭೂನಾಶಿ. ಇದು ಭೂನಾಶಿ. ಇದು ನೋಡಿ, ಕಾಪರ್ ಗಗರಿ. ಇದು ಕಾಪರ್ ಗಗರಿ ನೋಡಿ. ಇದು ಭೂನಾಶಿಯಲ್ಲಿ ಇನ್ನೊಂದು ವೆರೈಟಿ ಇದೆ. ಇದು ದಾಸಯ್ಯ ಎಲ್ಲ ಭಿಕ್ಷೆ ಕೆಳಗೆ ಬರ್ತಾರಲ್ಲ, ಅದು ಭೂನಾಶಿ ಅಂತಾರೆ ಇದಕ್ಕೆ. ಇದು ಭೂನಾಶಿ. ನಮ್ಮಲ್ಲಿ ಎಲ್ಲ ಐಟಮ್ಸ್ ಇದೆ. ಇದು ನೋಡಿ, ಕಾಪರ್ ಚಂಬು. ಇದು ನೋಡಿ, ಇದು ಹಿತ್ತಾಳೆದು ಬಾಂಡ್ಲಿ. ಇದು ನೋಡಿ, ಮತ್ತೆ ಇದು ನೋಡಿ, ಇದರಲ್ಲಿ 3 ವೆರೈಟಿ ಇದೆ. ಜರಡಿ. ಇದು ಜರಡಿಯಲ್ಲಿ 3 ವೆರೈಟಿ ಇದೆ, ಬೇರೆ ಬೇರೆ ಥರ ಜರಡಿ ನೋಡಿ. ಇದು ಕರ್ವಾ ಚೌತ್ಗೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಜರಡಿ ನೋಡಿ. ಇದರಲ್ಲಿ ಇದು ಕಾಪರ್ ಜರಡಿ. ಮತ್ತೆ ಇದು ಆರತಿ, ಹಿತ್ತಾಳೆ ಬಕೆಟು, ಇದು ಬಾಸ್ಕೆಟು, ಇದು ಲೋಟ, ಕಾಪರ್ ಲೋಟ. ಇದು ಕಾಪರ್ ಗಗರಿ. ಇದು ಸ್ಪೆಷಲ್ ಕಾಪರ್ ಲೋಟ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಅಷ್ಟಲಕ್ಷ್ಮಿ ಲೋಟ ನೋಡಿ. ಇದರಲ್ಲಿ ಎಲ್ಲ 4 ಕಡೆ ಅಷ್ಟಲಕ್ಷ್ಮಿ ಇದೆ. ಅಷ್ಟಲಕ್ಷ್ಮಿ ಮಾಡಿರೋದು ಅಷ್ಟಲಕ್ಷ್ಮಿ ಲೋಟ. ಇದು ಕಾಪರ್ ತಟ್ಟೆ, ಕಾಪರ್ದು ತಟ್ಟೆ. ಇದು ಹಿತ್ತಾಳೆ ತಟ್ಟೆ ನೋಡಿ. ತಟ್ಟೆಯಲ್ಲಿ ಸುಮಾರು ವೆರೈಟಿ. ಇದು ಲಕ್ಷ್ಮಿ ಕೂಡಿಸೋದಕ್ಕೆ ಇದು ಬಿಂದಿಗೆ ಅಂತೆ. ಇದು ಹಿತ್ತಾಳೆದು, ಮುಂಚೆ ತೋರಿಸಿದ್ದು ತಾಮ್ರದು. ಇದು ಹಿತ್ತಾಳೆದು. ಇದು 2 kg ಸೈಜು. 1.25 kg ಬರುತ್ತೆ, 1 kg ಬರುತ್ತೆ, 2 kg ಬರುತ್ತೆ, ಚಿಕ್ಕದು ಕೂಡ ಬರುತ್ತೆ. ನೋಡಿ, ಕಾಪರ್ ಬಾಂಡ್ಲಿ, ಪತೇಲಿ ಎಲ್ಲ ಸೈಜ್ ಇರುತ್ತೆ ನೋಡಿ. ಕೋಪ್ ಅಂತಾರೆ, ಪತೇಲಿ ಅಂತಾರೆ, ಬಾಂಡ್ಲಿ ಅಂತಾರೆ, ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೇಳ್ತಾರೆ. ಇದು ನೋಡಿ, ಕಾಪರ್ ಅಲ್ಲಿ. ಇದರಲ್ಲಿ ಕಲೆ ಮಾಡ್ಬೋದು, ವಿದೌಟ್ ಕಲೆಯನ್ನು ಯೂಸ್ ಮಾಡ್ಬೋದು. ಬಟ್ ವಿದೌಟ್ ಕಲೆ ಯೂಸ್ ಮಾಡಿದ್ರೆ ಇದರಲ್ಲಿ ಮೊಸರು, ಮಜ್ಜಿಗೆ, ಇಲ್ಲ ಇದು ಲೆಮನ್ನು ಅದು ಎಲ್ಲ ಹಾಕ್ಬಾರ್ದು. ಆ ಥರ ಅದು ಹಾಕಿದ್ರೆ ಕಲೆ ಹಾಕಬೇಕು. ಅದ್ರದ್ದು ಇದು ವಿಶೇಷ. ಇದು ನೋಡಿ, 1 ಜಗ್ಗು 6 ಗ್ಲಾಸು. ತುಂಬ ಚೆನ್ನಾಗಿದೆ. ಎಕ್ಸ್ಪೋ ಕ್ವಾಲಿಟಿದು, ಬ್ರ್ಯಾಂಡೆಡ್. ಇದು ಬ್ರ್ಯಾಂಡೆಡ್. ಇದರಲ್ಲಿ ಅಡುಗೆ ಮಾಡ್ಬೋದು, ಏನಾದ್ರೆ ಮಾಡ್ಬೋದು. ಇದರಲ್ಲಿ ಕಲೆ ಇದೆ, ಏನಾಗಲ್ಲ, ರಿಯಾಕ್ಷನ್ ಆಗಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ಗೆ ತುಂಬಾ ಆರೋಗ್ಯ ಇರುತ್ತೆ ನೋಡಿ. ಡಾಕ್ಟರ್ ಎಲ್ಲ ಹೇಳ್ತಾರೆ ಕಾಪರ್ ಅಲ್ಲಿ ನೀರು ಕುಡಿಬೇಕಂದ್ರೆ. ಇದು ನೋಡಿ, ಅಷ್ಟಲಕ್ಷ್ಮಿ ಶಂಭು. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಇದು ಅಷ್ಟಲಕ್ಷ್ಮಿ ಶಂಭು. ಇದು ಪೂಜೆಗೆ ಅಷ್ಟಲಕ್ಷ್ಮಿ ಎಲ್ಲ ಅಷ್ಟಲಕ್ಷ್ಮಿ ಕಾರ್ಯ ಮಾಡಿದ್ದಾರೆ. ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಚೆನ್ನಾಗಿ ಹೋಗುತ್ತೆ. ಇದು ನೋಡಿ, ಇದು ಅಷ್ಟಲಕ್ಷ್ಮಿ ಶಂಭು. ಇದು ನೋಡಿ, ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ, ಲೋಟ, ಹಿತ್ತಾಳೆ ಲೋಟ, ಪೂಜೆ ಸಾಮಾಂತರ. ನಮ್ಮ ಹತ್ರ 4000 ವೆರೈಟೀಸ್ ಇರುತ್ತೆ. ಇದು ನೋಡಿ, ಗ್ಲಾಸಸ್ಸು. ಇದು ಒಂದು ಚಂಬು ವೆರೈಟೀಸು. ಇದು ಒಂದೊಂದು ಐಟಮ್ ತೋರಿಸ್ತಾ ಇರ್ತೇವೆ ನಿಮಗೆ ನೋಡಿ. ಇದು ಗ್ಲಾಸು, ಕಾಪರ್ ಗ್ಲಾಸು. ಇದು ಕಾಪರ್ ಲೋಟ, ಚಂಬು. ಮತ್ತೆ ಇದು ನೋಡಿ, ಇದು ಬಾಟಲ್ಸ್ ಇದೆ, ಕಾಪರ್ ಬಾಟಲ್ಸು. ಇದು ಕಾಪರ್ ಬಾಟಲ್ಸು. ಇದು ನೋಡಿ, ಆಶೀರ್ವಾದ ಕೊಡ್ತಾರಲ್ಲ ದೇವಸ್ಥಾನದಲ್ಲಿ, ಇದು ಜಟಾರಿ ಅಂತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟೀಸು. ಇದು ನೋಡಿ, ರಿಟರ್ನ್ ಗಿಫ್ಟ್ಸ್ಗೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ಈ ಥರ ಟ್ರೇ. ಇದು ಒಂಥರ ಡ್ರೈ ಫ್ರೂಟ್ ಟ್ರೇ ಥರ ಇದೆ. ತುಂಬ ಚೆನ್ನಾಗಿದೆ ಐಟಮ್ಸು, ಹೊಸ ಐಟಮ್ಸು ನೋಡಿ. ನಾವು ಎಷ್ಟು ಡೆವಲಪ್ ಮಾಡ್ತಿದ್ವಿ ಅಂದರೆ ಐಟಮ್ಸು, ಎಷ್ಟು ಐಟಮ್ ನಿಮಗೆ ಎಲ್ಲೂ ಸಿಗಲ್ಲ. ಇದು ನೋಡಿ, ಇದು ಕಾಪರ್ದು. ಮತ್ತು ಇದು ನೋಡಿ, ಬೌಲ್. ಇದು ಕಾರ್ವಿಂಗ್ ನೋಡಿ, ಎಲ್ಲ ಹ್ಯಾಂಡ್ ವರ್ಕಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ, ಆಂಟಿಕ್ ಫಿನಿಶಿಂಗಲ್ಲಿ ಇರುತ್ತೆ. ಇದು ನೋಡಿ, ಚಂಬು, ಕಾಪರ್ ಬ್ರಾಸ್ ಚಂಬು. ಈ ಬ್ರಾಸ್ ಚಂಬುಲಿ ಸುಮಾರು ವೆರೈಟೀಸ್ ಇರುತ್ತೆ. ಒಂದೊಂದು ಐಟಮ್ ತೋರಿಸ್ತಾ ಇರ್ತೀವಿ ನೋಡಿ. ಇದು ನೋಡಿ, ಬ್ರಾಸ್ ಗ್ಲಾಸು.
ಇದು ನೋಡಿ ಸೆಟ್ ಬರುತ್ತೆ ಕಾಪರ್ ಮತ್ತೆ ಇದು RB ಸೆಟ್ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಒಳಗಡೆ ಎಲ್ಲ ಕಾಪರ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಗ್ಲಾಸ್, ಈ ಕ್ವಾಲಿಟಿ ನೋಡಿ ಸರ್, ಇದ್ದು ಗ್ಲಾಸ್ ಕ್ವಾಲಿಟಿ ನೋಡಿ ತುಂಬಾ ಚೆನ್ನಾಗಿದೆ. ಈ ಕ್ವಾಲಿಟೀಸ್ ಎಲ್ಲೂ ಸಿಗಲ್ಲ. ಪ್ಯೂರ್ ಗ್ಲಾಸ್ ನೋಡಿ, ಪ್ಯೂರ್ ಮೆಟಲ್, ಇದು ಪ್ಯೂರ್ ಹಿತ್ತಾಳೆ ಮೆಟಲ್. ಇದು ನೋಡಿ ಇದರಲ್ಲಿ ಡಿಸೈನ್ಸ್ ಇದೆ, ಎಷ್ಟು ಡಿಸೈನ್ಸ್ ಇದೆ ಒಂದೊಂದಾಗಿ ತೋರಿಸ್ತಾ ಇರ್ತೇನೆ ನಿಮಗೆ. ಇದು ಬಾಂಡ್ಲಿ, ಸಣ್ಣ ಬಾಂಡ್ಲಿಗಳು. ಮತ್ತೆ ಇದು ದೀಪ, ಇದರಲ್ಲಿ ನಿಮಗೆ 5 ಇಂಚು ಹಿಡಿದು 5 ಫೀಟ್ ವರೆಗೂ ಸಿಗುತ್ತೆ. ಇದು ನೋಡಿ ದೇವರು ಕಳಸ, ಟೆಂಪಲ್ ಮೇಲೆ ಇಡೋದಕ್ಕೆ ಕಳಸ ಇರುತ್ತೆ, ಮುಗ್ಲಿ. ಇದು ನೋಡಿ ಕಾಪರ್ ಪಾಟ್, ಇದು ನೋಡಿ ಒಳಗಡೆ ಇದು ಇರುತ್ತೆ, ಕಲೆ ಇರುತ್ತೆ. ಇದು ಏರ್ ಟೈಟು ಕಾಪರ್ದು, ಪ್ಯೂರ್ ಕಾಪರ್ದು. ಇದು ನೋಡಿ ಮನೆಯಲ್ಲಿ ದೇವಸ್ಥಾನ ಮಾಡ್ತಾರೆ, ಸಣ್ಣ ದೇವಸ್ಥಾನಕ್ಕೆ, ದೇವಸ್ಥಾನ ರೂಮ್ಗೆ. ಇದು ಬಾಟಲ್ಸು, ಕಾಪರ್ ಬಾಟಲ್ಸು. ಇದು ಸಣ್ಣ ದೀಪ, ಇದು ಲೋಟ. ಇದು ನೋಡಿ ಇದು ಮಗ್ಗು, ಇದು ತುಪ್ಪ ಹಾಕೋದಿಕ್ಕೆ. ಇದು ತುಪ್ಪ ಹಾಕ್ತಾರಲ್ಲ, ತುಪ್ಪ ಹಾಕಿ ಇರ್ತಾರಲ್ಲ ಅದಕ್ಕೆ. ಇದು ಗೀ ಪಾಟ್ ಅಂತಾರೆ. ಇದು ಮಸಾಲಾ ಬಾಕ್ಸ್ ನೋಡಿ ಸರ್, ಇದು ಮಸಾಲಾ ಬಾಕ್ಸ್ ಇಷ್ಟು ಸಣ್ಣದು ಇದೆ, ಬಟ್ ತುಂಬಾ ಚೆನ್ನಾಗಿದೆ. ಇದು ಮಸಾಲಾ ಬಾಕ್ಸ್ ನೋಡಿ, ಇಲ್ಲಿ ಗ್ಲಾಸ್ ಮೇಲೆ ಇರುತ್ತೆ, ಗ್ಲಾಸ್ ತರ ಇರುತ್ತೆ ಮಸಾಲಾ ಬಾಕ್ಸ್. ಇದು ನೋಡಿ ತವಾ, ದೋಸೆ ಮಾಡ್ಬೋದು, ಚಪಾತಿ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಬಟ್ ಇದ್ರದ್ದು ಕ್ವಾಲಿಟಿ ನೋಡಿ ಸರ್, ತುಂಬಾ ಚೆನ್ನಾಗಿರುತ್ತೆ. ಈ ಕ್ವಾಲಿಟಿ ನಿಮ್ಗೆ ಎಲ್ಲೂ ಸಿಗಲ್ಲ. ಮತ್ತೆ ದಾರ ಇದೆ, ಫುಲ್ ಹೆವಿ ಇರುತ್ತೆ. ಮತ್ತೆ ನೋಡಿ ಇದರಲ್ಲಿ ಇನ್ನೊಂದು ವೆರೈಟೀಸ್ ಇದು ತವಾ ವೆರೈಟೀಸು. ಮತ್ತೆ ಇದು ನೋಡಿ ಸರ್, ಇದು ಮಸಾಲಾ ಬಾಕ್ಸು. ಈ ಮಸಾಲಾ ಬಾಕ್ಸ್ ಒಳಗಡೆ ಕಲೆ ಇರುತ್ತೆ, ಮತ್ತೆ ಮೇಲೆ ಡಿಸೈನ್ಸ್ ಇರುತ್ತೆ ಮಸಾಲಾ ಬಾಕ್ಸ್. ಇದು ನೋಡಿ ಕಡಾಯಿ, ಇದು ಅಡಿಗೆ ಮಾಡೋದಕ್ಕೆ, ಎಲ್ಲ ಅಡಿಗೆ ಸಾಮಾನು ಮಾಡೋದಕ್ಕೆ ಹಳೆ ಕಾಲದಲ್ಲಿ ಪದ್ಧತಿಯಲ್ಲಿ ಮಾಡಿರೋದು ಐಟಮ್ಸ್ ಎಲ್ಲ ನಾವು ಇವಾಗ ಹೊಸದು ರೆಡಿ ಮಾಡಿಸ್ತಾ ಇದ್ದೀವಿ ನೋಡಿ. ಇದು ವಿದೌಟ್ ಹ್ಯಾಂಡಲ್ ಕಡಾಯಿ. ಇದು ನೋಡಿ ತುಂಬಾ ಚೆನ್ನಾಗಿದೆ. ಇದು ನೋಡಿ ಹೋಟೆಲಲ್ಲಿ ಕೊಡ್ತಾರಲ್ಲ ಈ ಬೌಲ್ಸ್, ಹೋಟೆಲಲ್ಲಿ ಕೊಡ್ತಾರಲ್ಲ ಆ ಥರ ಹೋಟೆಲ್ ವೆರೈಟೀಸ್. ಇದು ಪಂಚ ಪಾತ್ರೆ ಉದ್ರಣಿ, ತೀರ್ಥ ಕೊಡೋದಕ್ಕೆ, ಹೋಮ ಮಾಡೋದಕ್ಕೆ, ಹವನ ಮಾಡೋದಕ್ಕೆ ಇದಕ್ಕೆ. ಇದು ನೋಡಿ ಇದು ಹಾಲ್ ಪಾಟು ಟಿಫಿನ್ ಕ್ಯಾರಿ ಅಂತಾರಲ್ಲ ಅದು. ಇದು ಪ್ಯೂರ್ ಕಂಚುದು ತಟ್ಟೆ. ಹಳೆ ಕಾಲದಲ್ಲಿ ನಾವು ಯೂಸ್ ಮಾಡ್ತಾ ಇದ್ನಲ್ಲ ಅದು ಪ್ಯೂರ್ ಕಂಚು ತಟ್ಟೆ. ಇದು ನಮ್ದು ಈ ಕಲೆಕ್ಷನ್ ಅಲ್ಲಿ ನಮ್ದು 6 ಫ್ಲೋರ್ ಇದೆ. 6 ಫ್ಲೋರ್ ಅಲ್ಲಿ ನಾವೆಲ್ಲ ಮೇನ್ ವಾಲ್ಸೋಲ್ ಕೊಡ್ತೀವಿ. ವಾಲ್ಸೋಲ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಮ್ದು ಎಲ್ಲ ಮುರಾದಾಬಾದಲ್ಲಿ ಪಾಯಿಂಟ್ ಇದೆ, ಅಲ್ಲಿ ನಾವು ಅಲ್ಲಿಂದ ರೆಡಿ ಮಾಡಿಸಿ ಇಲ್ಲಿ ತರ್ತೀವಿ. ಇಲ್ಲಿ ಎಲ್ಲ ಕಡೆ ಸಪ್ಲೈ ಕೊಡ್ತೀವಿ. ನಮ್ದು ತಮಿಳುನಾಡು, ಕರ್ನಾಟಕ, ಆಂಧ್ರ, ಕೇರಳ 4 ಸ್ಟೇಟ್ಗೆ ನಾವೇ ಸಪ್ಲೈ ಕೊಡ್ತೀವಿ ಎಲ್ಲ. ಮತ್ತೆ ಇಲ್ಲಿ BV ಗ್ಯಾಂಗ ರೋಡ್ಗೆ, ಚಿಕ್ಕಪೇಟೆಗೆ ಎಲ್ಲ ನಾವೇ ಸಪ್ಲೈ ಕೊಡ್ತೀವಿ. ಇದು ನೋಡಿ ಚಮಚೆ ಲ್ಯಾಡಲು. ಮತ್ತೆ ತವಾದಲ್ಲಿ ನೋಡಿ, ತವಾದಲ್ಲಿ ಎಷ್ಟು ವೆರೈಟಿ ಇದೆ, ಎಷ್ಟು ವೆರೈಟೀಸ್ ನಿಮ್ಗೆ ಯಾರು ಸಿಗಲ್ಲ ರಿಟೇಲ್ ಅಲ್ಲಿ. ಇದು ನೋಡಿ ಹಿತ್ತಾಳೆದು ಟಿಫಿನ್ ಕ್ಯಾರಿಯರ್ ರೆಡಿ ಮಾಡ್ತಿದ್ದೀನಿ, ಟಿಫಿನ್ ಕ್ಯಾರಿಯರು. ಮತ್ತೆ ಇದು ನೋಡಿ ಇದು ತಡ್ಕ ಪಾನು, ಕಾಪರ್ ಅಲ್ಲಿ ಇದೆ ಮತ್ತೆ ಹಿತ್ತಾಳೆದಲ್ಲೂ ಇದೆ. ಇದು ಟೀ ಕ್ಯಾಟಲು, ಇದು ನೋಡಿ ಟೀ ಕ್ಯಾಟಲು ತುಂಬಾ ಚೆನ್ನಾಗಿದೆ. ಇದು ಚಿಮ್ಟಾ, ನಾವು ಕಿಚನ್ ಅಲ್ಲಿ ಉಪಯೋಗಿಸುವಂತದ್ದು ಎಲ್ಲ ಐಟಮ್ಸ್ ರೆಡಿ ಮಾಡ್ತಿದ್ದೀನಿ. ಯಾಕಂದ್ರೆ ಆರೋಗ್ಯ ಮುಖ್ಯ. ಇಂಥ ಐಟಮ್ಸ್ ಯೂಸ್ ಮಾಡಿದ್ರೆ ಯಾವ ಕೈಲೇನೂ ಬರಲ್ಲ. ಹಳೆ ಕಾಲದಲ್ಲಿ ನೋಡಿ ಯಾರ ಹತ್ರನೂ ಇದು ಶುಗರು BP ಅಷ್ಟೆಲ್ಲ ಇಲ್ಲ. ಇವಾಗ ಎಲ್ಲ ಕಡೆ ಶುಗರು BP ಥೈರಾಯ್ಡ್ ಇಂಥ ಐಟಮ್ಸ್ ಯೂಸ್ ಮಾಡಿ ಯಾವುದು ಕೈಲೇ ಬರಲ್ಲ. ನೋಡಿ ಇದು ಕಡಾಯಿ, ಇದು ನೋಡಿ ಟೀ ಕುಡಿಯೋದಕ್ಕೆ, ಟೀ ಕಾಫಿ ಸೆಟ್. ಇದು ನೋಡಿ ಇದು ಲ್ಯಾಡಲು, ಚಮಚ, ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ನಮ್ಮ ಹತ್ರ. ನೋಡಿ ಈ ತರ ಐಟಮ್ಸು ನಿಮಗೆ ಎಷ್ಟು ಕಲೆಕ್ಷನ್ ಎಲ್ಲೂ ಸಿಗಲ್ಲ. ಇದು ನೋಡಿ ಇದರಲ್ಲಿ ಎಲ್ಲ ಸೈಜಸ್ ಇದೆ ಕಡೆಯಲ್ಲಿ. ನೋಡಿ ದೊಡ್ಡದು ಬೇಕಾದ್ರೂ ಸಿಗುತ್ತೆ. ಇದ್ದ ಭಾರ ಇದೆ ನೋಡಿ, ಒಂದು ಕಡೆ ನಿಮ್ಗೆ 3 kg 3-4 kg ಬರುತ್ತೆ. ಇದು ನೋಡಿ ಇದು ಇನ್ನೊಂದು ವೆರೈಟಿ, ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ ಡಿನ್ನರ್ ಸೆಟ್, ಇದು ನೋಡಿ ಕಟ್ಲರಿ ಸೆಟ್ಟು, ಸ್ಪೂನು ಎಲ್ಲ ಪ್ಯೂರ್ ಬ್ರಾಸ್ ಅಲ್ಲಿ ಇದೆ. ಇದರಲ್ಲಿ ಇನ್ನೊಂದು ವೆರೈಟೀಸ್ ಇದೆ ನೋಡಿ. ಇದು ಸರ್ ನೋಡಿ ಇದು ಬ್ರಾಸ್ ಅಲ್ಲಿ ನೋಡಿ ಡಬ್ಬಾ ಸೆಟ್ ಇದೆ. ಇದರಲ್ಲಿ 3-4 ಸೈಜ್ ಇರುತ್ತೆ. ಇದರೊಳಗೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ಬೇರೆ ಬೇರೆ ಸೈಜ್ ಇರುತ್ತೆ. ನೋಡಿ ಸರ್ ಇದು ಎಷ್ಟು ಭಾರ ಇದೆ, ಇದರಲ್ಲಿ ಕಲೆ ಮಾಡಿದ್ದಾರೆ ನೋಡಿ. ಇದು ಕಲೆ ಇದೆ, ಎಷ್ಟು ಭಾರ ಇದೆ ಐಟಮ್ಸ್ ನೋಡಿ. ಮತ್ತೆ ಇದು ಕಂಟೈನರು ಸರ್ ನೋಡಿ. ಇದು ಐಟಮ್ಸ್ ನಾವು ಯಾಕೆ ಉಪಯೋಗಿಸ್ಬೇಕು ಮನೇಲಿ ಅಂದ್ರೆ ನಾನು ಹೇಳ್ತೀನಿ ಕೇಳಿ. ನಮ್ದು ಆರೋಗ್ಯ ಇದ್ರೆ ಎಷ್ಟು ದುಡ್ಡಿದ್ರು ಕೆಲಸಕ್ಕೆ ಬರುತ್ತೆ, ಇಲ್ಲ ಅಂದ್ರೆ ಆರೋಗ್ಯ ಚೆನ್ನಾಗಿದೆ ಎಷ್ಟು ದುಡ್ಡಿದ್ರು ಕೆಲಸಕ್ಕಿಲ್ಲ. ನಾವು ಹಾಲು ಬೇಕಾದ್ರೆ ತರ್ಬೋದು, ತರಕಾರಿ ಬೇಕಾದ್ರೆ ತರ್ಬೋದು, ಬಟ್ ಆರೋಗ್ಯ ತರೋಕ್ಕಾಗಲ್ಲ. ನಾನು ಹೇಳೋದು ಏನಂದ್ರೆ ನೀವು ಹಳೆ ಕಾಲದಲ್ಲಿ ಹಳೆ ಪದ್ಧತಿಯಲ್ಲಿ ಬನ್ನಿ. ನಮ್ಮ ಹಳೆ ಕಾಲದಲ್ಲಿ ನಮ್ಮ ಬುಜುರ್ಗರು ಎಲ್ಲ ಕಂಚಲ್ಲೇ ಊಟ ಮಾಡ್ತಾ ಇದ್ರಿ. ಇವಾಗಲೂ ಕೂಡ ಎಲ್ಲರ ಮನೆಯಲ್ಲಿ ಏನೇನೋ ಕಂಚು ಪಾತ್ರೆ, ಹಿತ್ತಾಳೆ ಪಾತ್ರೆ, ತಾಮ್ರ ಪಾತ್ರೆ ಇದೇ ಇರುತ್ತೆ. ಬಟ್ ನಾವು ಯೂಸ್ ಮಾಡ್ತಾ ಇಲ್ಲ. ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ. ಅದಕ್ಕೆ ಏನ್ ಮಾಡ್ತೀರಾ, ಅಲ್ಯೂಮಿನಿಯಮ್ಮು, ಸ್ಟೀಲು ಅದೆಲ್ಲ ತುಂಬಾ ಡೇಂಜರಸ್ಸು, ಅದೆಲ್ಲ ಯೂಸ್ ಮಾಡಬಾರ್ದು. ನಾನು ಹೇಳೋದು ಒಂದೇ, ನೀವು ಇಂಥದ್ದು ಪಾತ್ರೆ
ಕಿಚನ್ ವೇರಲ್ಲಿ ಮತ್ತೆ ಊಟದಲ್ಲಿ ಕಂಚು ಉಪಯೋಗಿಸಿ, ನೀರು ಕುಡಿಯೋದಕ್ಕೆ ಕಾಪರ್ ಯೂಸ್ ಮಾಡಿ, ಮತ್ತೆ ಕಿಚನ್ ಅಲ್ಲಿ ಅಡುಗೆ ಮಾಡೋದಕ್ಕೆ ಹಿತ್ತಾಳೆ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲಿ ನಾವೆಲ್ಲ ಇದೇ ಉಪಯೋಗಿಸ್ತಾ ಇದ್ವಿ. ಇದು ನೋಡಿ ಸರ್ ಬಾಂಡ್ಲಿ, ಇದರಲ್ಲಿ ಕಲೆ ಇದೆ. ಇದಕ್ಕೆ ನೋಡಿ ಇದ್ರದ್ದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ತರ ನೋಡಿ ಇದರಲ್ಲಿ ತುಂಬಾ ವೆರೈಟಿ ಇದೆ. ಇದು ನೋಡಿ ಫ್ಲವರ್ ಬಾಸ್ಕೆಟ್, ದೇವಸ್ಥಾನಗೆ ಪೂಜೆಗೆ ತಗೊಂಡು ಹೋಗೋದಕ್ಕೆ. ಇದು ನೋಡಿ ಶಾವಿಗೆ ಮಷೀನ್, ಶಾವಿಗೆ ಮಾಡೋದಕ್ಕೆ. ಇದು ನೋಡಿ ಇದು ಎಲ್ಲರ ಮನೇಲಿ ಇರುತ್ತೆ. ಹಳೆ ಕಾಲದಲ್ಲಿ ಅದೇ ಎಲ್ಲ ಯೂಸ್ ಆಗ್ತಾ ಇದೆ ಸರ್. ಇದು ನೋಡಿ ನಾವು ಇಡ್ಲಿ ಕುಕ್ಕರ್ ರೆಡಿ ಮಾಡ್ತಿದ್ವಿ ನೋಡಿ. ಇದು ಹಿತ್ತಾಳೆದಲ್ಲಿ ಇಡ್ಲಿ ಕುಕ್ಕರ್ ರೆಡಿ ಮಾಡ್ತಿದ್ದೀನಿ. ಇದು ನೋಡಿ ಇದರಲ್ಲಿ ಪ್ಲೇಟ್ ಬರುತ್ತೆ. ಇದೆಲ್ಲ ಕಲೈ ಮಾಡ್ತಿದ್ದಾರೆ. ಇಡ್ಲಿ ಕುಕ್ಕರ್ ಹಿತ್ತಾಳೆದು ನೋಡಿ. ಕಿಚನ್ ಅಲ್ಲಿ ಯೂಸ್ ಆಗುವಂತದ್ದು ಎಲ್ಲ ಐಟಮ್ಸ್ ನಾವು ರೆಡಿ ಮಾಡ್ತಿದ್ದೀನಿ. ನಾವು ಎಷ್ಟು ಐಟಮ್ಸ್ ರೆಡಿ ಮಾಡ್ತಿದ್ದೀವಿ ಅಂದ್ರೆ ಬೇರೆ ಯಾರು ಎಷ್ಟು ಐಟಮ್ಸ್ ರೆಡಿ ಮಾಡ್ತಿಲ್ಲ. ನಮ್ಗೆ 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಆ 40 ವರ್ಷ ಮುಂಚೆ ಎಷ್ಟು ಐಟಮ್ಸ್ ಎಷ್ಟು ಅಂಗಡಿ ಹಿತ್ತಾಳೆದು ಯಾವ್ದು ಇರ್ಲಿಲ್ಲ. ನಾವು 40 ವರ್ಷದಿಂದ ಹಿತ್ತಾಳೆ ಸಾಮಾನು ರೆಡಿ ಮಾಡಿಸ್ತಾ ಇದ್ದೀನಿ. ಇದು ನೋಡಿ ಇದು ಕುಕ್ಕರ್, ಇದು ಕುಕ್ಕರ್ ನೋಡಿ ಇದು ಚೆನ್ನಾಗಿದೆ. ಇದು ನೋಡಿ ತಾಮ್ರ ಬಾಂಡ್ಲಿ, ಇದು ನೋಡಿ ತಾಮ್ರದು ತುಂಬಾ ಚೆನ್ನಾಗಿದೆ. ಇದು ನೋಡಿ ತಾಮ್ರ ನೋಡಿ, ಒಳಗಡೆ ಕಲೆ ಇದೆ. ಇದ್ರ ಮೇಲೆ ಕ್ಯಾಪ್ ಬರುತ್ತೆ. ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟೀಸ್. ಇದು ನೋಡಿ ಇದು ಮತ್ತೆ ಇದು ಫ್ಲವರ್ ಬಾಸ್ಕೆಟ್, ದೇವಸ್ಥಾನ ತಗೊಂಡು ಹೋಗೋದಕ್ಕೆ, ಪೂಜೆ ಇದಕ್ಕೆ, ಮತ್ತೆ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ. ಇದು ಜುಡುಗು ಬಾಂಡಲ್ ನೋಡಿ, ಇದು ಕಿಚನ್ ಯೂಸ್ ಆಗುವಂತ ಐಟಮ್ಸ್. ಇದು ನೋಡಿ ಸರ್ ಜಗ್ ಸೆಟ್, ಇದು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ, ವೆಡ್ಡಿಂಗ್ ಗಿಫ್ಟ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಂದು ಜಗ್ ಬರುತ್ತೆ, 4-6 ಗ್ಲಾಸ್ ಬರುತ್ತೆ. ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಸರ್ ಇಷ್ಟು ಔಟ್ಸೈಡ್ ಇಷ್ಟು ಒಳಗಡೆ ಕಾಪರ್ ಇರುತ್ತೆ, ಗ್ಲಾಸಸ್. ಇದು ನೋಡಿ ಇದರಲ್ಲಿ ಡಿಸೈನ್ಸ್ ಇರುತ್ತೆ, ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ, ಸೆಟ್ ಕೂಡ ಬರುತ್ತೆ. ಇದು ನೋಡಿ ಸರ್ ಇದು ಪಾತ್ರೆ, ಇದೆಲ್ಲ ಕಿಚನ್ ಅಲ್ಲಿ ಮತ್ತೆ ಡಿನ್ನರ್ ಸೆಟ್ ಅಲ್ಲಿ ಎಲ್ಲ ಯೂಸ್ ಆಗುತ್ತೆ ನೋಡಿ. ಎಲ್ಲ ಹಿತ್ತಾಳೆ ಅಲ್ಲಿ ಯೂಸ್ ಮಾಡಿ ರೆಡಿ ಮಾಡಿಸಿದ್ದೀನಿ. ಇಂಥ ಐಟಮ್ಸ್ ಯೂಸ್ ಮಾಡಿ ಮನೆಯಲ್ಲಿ ನೋಡಿ ಸರ್. ಇದು ನೋಡಿ ತಾಮ್ರದು ಗಡ, ಇದು ಗಡ, ಇದು ತುಂಬಾ ಚೆನ್ನಾಗಿರುತ್ತೆ. ನೀರು ಕುಡಿಯೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಸರ್ ಇದು ಡಬ್ಬ ಸೆಟ್. ಇದರಲ್ಲಿ ಫುಲ್ ಸೆಟ್ ಬರುತ್ತೆ, 4-5 ಸೈಜ್ ಬರುತ್ತೆ ನೋಡಿ. ಇದರಲ್ಲಿ ಸೈಜಸ್ ಬರುತ್ತೆ. ಇಂಥ ಐಟಮ್ಸ್ ನಿಮ್ಗೆ ಎಲ್ಲೂ ಸಿಗಲ್ಲ, ಎಲ್ಲ ಯುನೀಕ್ ಐಟಮ್ಸು. ಇದು ನೋಡಿ ಹೋಟೆಲ್ ಅಲ್ಲಿ ಯೂಸ್ ಮಾಡೋದು ಬಕೆಟು, ತಾಮ್ರ ಬಕೆಟು. ಇದು ಸರ್ ನೋಡಿ ಇದು ಟಿಫಿನ್ ಬಾಕ್ಸ್ ತರ, ಟಿಫಿನ್ ಕ್ಯಾರಿಯರ್ ತರ ಡಬ್ಬ. ಇದು ನೋಡಿ ಇದು ಡಬ್ಬ. ಇದು ಸರ್ ನೋಡಿ ಇದರಲ್ಲಿ 4-5 ಸೈಜ್ ಬರುತ್ತೆ. ಇದು ಡಬ್ಬ 4-5 ಸೈಜ್ ಬರುತ್ತೆ. ಟೀ ಕಾಫಿ ಪೌಡ್ರು ಎಲ್ಲ ಹಾಕೋದಕ್ಕೆ, ಮಸಾಲಾ ಪೌಡ್ರು ಎಲ್ಲ ಹಾಕೋದಕ್ಕೆ. ಇದು ನೋಡಿ ಇದು ರೌಂಡ್ ಡಬ್ಬ. ಇದರಲ್ಲಿ ತುಂಬಾ ಸರ್. ಇದು ನೋಡಿ ಪ್ಯೂರ್ ಕಂಚು, ಇದು ಪ್ಯೂರ್ ಕಂಚು, ಬ್ರೌಂಜ್ ಮೆಟಲ್. ಬ್ರೌಂಜ್ ಅಂತಾರಲ್ಲ, ಹಳೆ ಕಾಲದಲ್ಲಿ ನಮ್ಮ ಬುಜುರ್ಗರೆಲ್ಲ ಇದರಲ್ಲೇ ಊಟ ಮಾಡ್ತಾ ಇದ್ರು. ಇವಾಗ್ಲೂ ಇದರಲ್ಲೇ ಊಟ ಮಾಡ್ತಾರೆ ತುಂಬಾ ಜನ. ಬಟ್ ಇದು ಮೇಂಟೆನೆನ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ ಸರ್. ಇಂಥ ಐಟಮ್ಸು ನಾವು ಯೂಸ್ ಮಾಡಬೇಕು ನೋಡಿ. ಈ ಸೆಟ್ ನೋಡಿ ಫುಲ್ ಸೆಟ್ ಬರುತ್ತೆ. ಇದು ಕಂಚು, ಪ್ಯೂರ್ ಕಂಚು, ಬ್ರೌಂಜ್ ಮೆಟಲ್ ಅಂತಾರಲ್ಲ ಅದು. ಇದೊಂದು ಡಬ್ಬ. ಮತ್ತೆ ಇದು ಸ್ಟೀಲ್ 6 ಗ್ಲಾಸು, 1 ಜಗ್ಗು, ಒಳಗಡೆ ಕಾಪರ್ ಇರುತ್ತೆ, ಔಟ್ಸೈಡ್ ಸ್ಟೀಲ್, ಮೇಂಟೆನೆನ್ಸ್ ಫ್ರೀ. ತುಂಬಾ ಚೆನ್ನಾಗಿರುತ್ತೆ ಐಟಮ್ಸು. ಮತ್ತೆ ನೋಡಿ ಸರ್ ಇದು ಕಂಚಲ್ಲಿ ಇದು ಹೊಸ ಐಟಮ್, ಹೊಸ ಟೈಪ್. ಇದು ಕಂಚು. ಇದು ನೋಡಿ ಸರ್ ರಿಟೇಲ್ ಅಲ್ಲಿ ಎಲ್ಲ ಹಿತ್ತಾಳೆನೂ ಕಂಚು ಹೇಳ್ಬಿಟ್ಟು ಮಾಡ್ತಾರೆ. ಬಟ್ ಕಂಚಿಗೆ ಗೊತ್ತಾಗ್ಬೇಕಾದ್ರೆ ಇದು ನೋಡಿ ಸರ್ ಇದ್ರದ್ದು ಸೌಂಡ್ ಇದೆಲ್ಲ ತುಂಬಾ ಲಾಂಗ್ ಸೌಂಡ್ ಬರುತ್ತೆ, ವೈಬ್ರೇಟ್ ಬರುತ್ತೆ, ಓಮ್ ಅಂತ ಸೌಂಡ್ ಬರುತ್ತೆ. ಆತರ ಈ ಸೌಂಡ್ ಅಲ್ಲೇ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಇದ್ರದ್ದು ಕ್ವಾಲಿಟಿ ಗೊತ್ತಾಗಲ್ಲ. ಇದು ಪ್ಯೂರ್ ಕಂಚು. ಇದು ನೋಡಿ ಸರ್ ಬರೀ 800 ರುಪೀಸ್, ಬರೀ 800 ರುಪೀಸ್ ಅಲ್ಲಿ 1 ಜಗ್ಗು, 6 ಗ್ಲಾಸಸ್ ನೋಡಿ ಗಿಫ್ಟ್ ಕೊಡೋದಕ್ಕೆ. ಎಲ್ಲ ನಮ್ದು ಜ್ಯೋತಿ ಬ್ರಾಂಡ್, ಮೇನ್ ಇರೋದು ಜ್ಯೋತಿ ಕ್ವಾಲಿಟಿ. ಇದು ಸೆಟ್, ಡಿನ್ನರ್ ಸೆಟ್. ಇದು ನೋಡಿ ಒಳಗಡೆ ಸ್ಟೀಲ್ ಇರುತ್ತೆ, ಔಟ್ಸೈಡ್ ಕಾಪರ್ ಇರುತ್ತೆ ನೋಡಿ. ಈ ತರ ಇರುತ್ತೆ, ಒಳಗಡೆ ಸ್ಟೀಲ್, ಔಟ್ಸೈಡ್ ಕಾಪರ್. ಇದರಲ್ಲಿ 3 ಬಟ್ಲು, 1 ಗ್ಲಾಸ್, ಸ್ಪೂನು ಎಲ್ಲ ಇರುತ್ತೆ. ಇದು ಫುಲ್ ಸೆಟ್ಟು. ಮತ್ತೆ ನೋಡಿ ಇದು ಜಗ್ಗು, ಸ್ಟೀಲ್ ವಿತ್ ಕಾಪರ್ ಜಗ್ಗು ನೋಡಿ. ಇದು ಔಟ್ಸೈಡ್ ಅಲ್ಲಿ ಸ್ಟೀಲು, ಒಳಗಡೆ ಕಾಪರ್ ಇರುತ್ತೆ, ಸ್ಟೀಲ್ ವಿತ್ ಕಾಪರ್ ಜಗ್ಗು. ಇದು ಜಗ್ಗು, ಇದು ಕಾಪರ್ ಗ್ಲಾಸು ನೋಡಿ. ಇದು ಕಾಪರ್, ಪ್ಯೂರ್ ಕಾಪರ್ ಜಗ್ಗು, ಇದೆಲ್ಲ ಪ್ಯೂರ್ ಕಾಪರ್ ಜಗ್ಗು ನೋಡಿ. ಮತ್ತೆ ಇದು ವಾಟರ್ ಟ್ಯಾಂಕು, ಇದು ವಾಟರ್ ಟ್ಯಾಂಕ್. ಇದರಲ್ಲಿ 4-5 ಸೈಜ್ ಬರುತ್ತೆ, 4-5 ಸೈಜ್ ಬರುತ್ತೆ. ಇದಕ್ಕೆ ಟ್ಯಾಪ್ ಕೂಡ ಬರುತ್ತೆ. ಇದು ಕಾಪರ್ ಮಟಕೆ. ಮತ್ತೆ ಇದು ನೋಡಿ ಸರ್ ಇದು ಮಸಾಲೆ ಬಾಕ್ಸು, ಇದು ಸ್ಕ್ವೇರ್ ಮಸಾಲಾ ಬಾಕ್ಸು. ಇದು ಮಸಾಲೆ ಬಾಕ್ಸು, ಡ್ರೈ ಫ್ರೂಟ್ ಬಾಕ್ಸ್ ಅನ್ಬೋದು ನೋಡಿ. ಇದು ಹಿತ್ತಾಳೆದು ಡಿನ್ನರ್ ಸೆಟ್ಟು.
ಒಂದು ತಟ್ಟೆ, 2 ಬಟ್ಲು, ಒಂದು ಗ್ಲಾಸು. ಇದು ಹಿತ್ತಾಳೆದು, ಪ್ಯೂರ್ ಹಿತ್ತಾಳೆ. ಫಿನಿಶಿಂಗ್ ನೋಡಿ ತುಂಬ ಚೆನ್ನಾಗಿದೆ. ಇದು ಹಿತ್ತಾಳೆದು. ಮತ್ತು ಇದು ಕಂಟೈನರ್ ಸೆಟ್ಟು. ಇದರಲ್ಲಿ ನೋಡಿ ಸೈಜಸ್ ಇರುತ್ತೆ, ಒಂದಿಂದ ಒಂದು ಒಳಗಡೆ ಸೈಜಸ್ ಇರುತ್ತೆ. ಇದು ಕಂಟೈನರ್ ಸೆಟ್ಟು, ಇದು ಕಂಟೈನರು. ಎಲ್ಲ ವೆರೈಟೀಸ್ ಕಂಟೈನರ್ ಸಿಗುತ್ತೆ ನಿಮಗೆ. ಇದು ನೋಡಿ ಕಾಪರ್ ಕಂಟೈನರು ನೀರಿಗೆ. ಮತ್ತು ಇದು ದೇವಸ್ಥಾನ ಮೇಲೆ ಕಳಶ, ಮುಗ್ಲಿ ಅಂತಾರಲ್ಲ, ಕಳಶ, ದೇವಸ್ಥಾನ ಮೇಲೆ ಗೋಪುರ ಕಳಶ. ಇದು ನೋಡಿ ಕಾಪರ್ ಬಾಟಲ್. ಇದರಲ್ಲಿ ಸುಮಾರು 10 ಇಂದ 15 ವೆರೈಟಿ ಇರುತ್ತೆ. ಇದು ಕಾಪರ್ ಮೇಲೆ ಲೇಕರ್ ಕೋಟಿಂಗ್ ಮಾಡಿದ್ದಾರೆ, ಮೇಂಟೆನೆನ್ಸ್ ಫ್ರೀ. ಮತ್ತು ಇದು ನೋಡಿ ಸರ್, ಇದು ಬಟ್ಲು, ಬಿರಿಯಾನಿ ಬಾಲ್ ಅಂತಾರೆ. ಇದು ನೋಡಿ. ಮತ್ತು ಇದು ನೋಡಿ ಸರ್, ಮಸಾಲೆ ಬಾಕ್ಸು. ಇದು ಮಸಾಲೆ ಬಾಕ್ಸು. ಇದು ನೋಡಿ ಮಸಾಲೆ ಬಾಕ್ಸು. ಈ ಥರ ಇದು ಬರುತ್ತೆ. ಇದ್ರ ಮೇಲೆ ಗ್ಲಾಸ್ ಇರುತ್ತೆ, ಮತ್ತು ಇದ್ರ ಯಾವುದು ಮಿಸ್ ಆಗೋದಿಲ್ಲ, ಆ ಥರ ಇದೆ. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟೀಸು. ಇದು ನೋಡಿ. ಮತ್ತು ಇದು ಕಾಪರ್ ವಿತ್ ಸ್ಟೀಲ್ ಗ್ಲಾಸು, ಕಾಪರ್ ಗ್ಲಾಸಸ್ಸು ಸರ್. ಇದು ನೋಡಿ ಜಗ್ಗು, ತುಂಬ ಚೆನ್ನಾಗಿದೆ. ಈ ಜಗ್ ನೋಡಿ ಸರ್, ಟೀ ಕ್ಯಾಟಲ್ ಥರ ಜಗ್ ಇದೆ. ಇದು ಪ್ಯೂರ್ ಬ್ರಾಸ್ ಜಗ್. ಇದು ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ಇದು ಹ್ಯಾಂಡಲ್ಲು ಇದು ಹಾಕೋದು ನೋಡಿ. ಇದರಲ್ಲಿ ಇನ್ನೊಂದು ವೆರೈಟಿ, ಇದು ಸೂಪರಿಯರ್ ಕ್ವಾಲಿಟಿ, ಗೋಲ್ಡ್ ಥರ ಇದೆ ನೋಡಿ. ಇದು ಗೋಲ್ಡ್ ಥರ ಇದೆ ಈ ಜಗ್ ನೋಡಿ, ತುಂಬ ಚೆನ್ನಾಗಿದೆ. ಗೋಲ್ಡ್ ಥರ ಇದೆ ಜಗ್ಗು. ಇದು ಒಳಗಡೆ ನೋಡಿ ಫಿನಿಶಿಂಗು, ಸೂಪರಿಯರ್ ಕ್ವಾಲಿಟಿ ನೋಡಿ. ಇದಕ್ಕೆ ಸೆಟ್ ಆಗುವಂಥದ್ದು ಗ್ಲಾಸ್ ಇರುತ್ತೆ. ಇದು ಸೆಟ್ಟು ಬರುತ್ತೆ, 6 ಗ್ಲಾಸು 1 ಜಗ್ಗು, ಆ ಥರ ಸೆಟ್ಟು ಬರುತ್ತೆ. ಇದು ನೋಡಿ ಗ್ಲಾಸಲ್ಲಿ ಇನ್ನೊಂದು ವೆರೈಟೀಸು. ಮತ್ತು ಇದು ನೋಡಿ, ಇದು ಗ್ಲಾಸಲ್ಲಿ ವೆರೈಟೀಸ್ ಇದೆ. ಗ್ಲಾಸಲ್ಲಿ ಸುಮಾರು ವೆರೈಟೀಸ್ ಇದೆ ಹಿತ್ತಾಳೆದಲ್ಲಿ. ಇದು ಎಲ್ಲ ಬ್ರಾಸು, ಪ್ಯೂರ್ ಬ್ರಾಸ್ ಗ್ಲಾಸು. ಮತ್ತು ಸರ್ ನೋಡಿ, ಇದು ಜಗ್ಗು ಪ್ಯೂರ್ ಬ್ರಾಸ್ ಜಗ್ಗು. ಇದು ನೋಡಿ ಒಳಗಡೆ ನೋಡಿ ಪಾಲಿಶ್ ಇದೆ, ಫಿನಿಶಿಂಗು. ಇದು ನೋಡಿ, ಇದು ಒಂದು ಸೆಟ್ಟು, ಬ್ರಾಸು ತಟ್ಟೆ ಸೆಟ್ಟು. ಇದು ನೋಡಿ ತುಂಬ ಚೆನ್ನಾಗಿದೆ. ಇದು ಕಂಚಲ್ಲಿ ಇದು ಮಾಡಿರೋದು, ಮ್ಯಾಟ್ ಫಿನಿಶಿಂಗ್ ಮಾಡಿರೋದು, ಪ್ಯೂರ್ ಕಂಚು ತಟ್ಟೆ. ಇದು ಒಂದು ಸೆಟ್ ಬಂದುಬಿಟ್ಟು 3 kg ಆಗುತ್ತೆ ತೂಕ. ಇದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಊಟ ಮಾಡೋದು ತುಂಬ ಹೆಲ್ತಿ. ಇದು ನೋಡಿ ಸರ್, ವಾಟರು ಚಿಕ್ಕದು, ಇದು ವಿತ್ ಸ್ಟ್ಯಾಂಡು ವಾಟರ್ ಕಂಟೈನರು. ಇದು ನೋಡಿ ವಿತ್ ಸ್ಟ್ಯಾಂಡ್ ಇರುತ್ತೆ, ಇದಕ್ಕೆ ಟ್ಯಾಪ್ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ರಾತ್ರಿಯಲ್ಲಿ ನೀರು ಇಟ್ಬಿಟ್ಟು ಕುಡಿದ್ರೆ ಯಾವ ಕಾಯಿಲೆ ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಮಸಾಲೆ ಬಾಕ್ಸ್, ಸ್ಕ್ವೇರ್ ಮಸಾಲೆ ಬಾಕ್ಸು. ಇದು ನೋಡಿ ಒಳಗಡೆ ಕಲೈ ಇರುತ್ತೆ, ಸ್ಕ್ವೇರ್ ಮಸಾಲೆ ಬಾಕ್ಸು ನೋಡಿ. ಇದು ಸ್ಕ್ವೇರ್ ಮಸಾಲೆ ಬಾಕ್ಸು, ಒಳಗಡೆ ಕಲೈ ಇರುತ್ತೆ. ಇದ್ರ ಮೇಲೆ ಟಾಪ್ ಮೇಯ್ನ್ ಸರ್, ಇದು ನಮ್ಮದು ಬ್ರ್ಯಾಂಡ್ ಜ್ಯೋತಿ ಬ್ರ್ಯಾಂಡ್ ಇದೆಲ್ಲ. ಇದು ಜ್ಯೋತಿ ಬ್ರ್ಯಾಂಡೇ ಮೇಯ್ನು. ಜ್ಯೋತಿ ಬ್ರ್ಯಾಂಡ್ ಆದರೆ ಒರಿಜಿನಲೇ ಇರುತ್ತೆ. ಇದು ಬ್ರ್ಯಾಂಡೆಡ್, ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಇದೆ. ಇದು ಬ್ರ್ಯಾಂಡೆಡ್ ಇದೆ. ಹಿತ್ತಾಳೆದಲ್ಲಿ ಬ್ರ್ಯಾಂಡ್ ಒಂದೇ ಬ್ರ್ಯಾಂಡು, ಆಲ್ ಇಂಡಿಯಾದಲ್ಲಿ ಒಂದೇ ಬ್ರ್ಯಾಂಡ್ ಇರೋದು ಜ್ಯೋತಿ ಬ್ರ್ಯಾಂಡೆಡ್. ಬಾಕಿದೆಲ್ಲ ಲೋಕಲ್ಲೇ ಬರುತ್ತೆ. ಇದು ನೋಡಿ ತಡ್ಕ ಪ್ಯಾನು, ಕಿಚನಲ್ಲಿ ಯೂಸ್ ಆಗುವಂಥದ್ದು ತಡ್ಕ ಪ್ಯಾನು, ತಡ್ಕ ಪ್ಯಾನು ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಫುಲ್ ಹಿತ್ತಾಳೆದಲ್ಲಿ ತಡ್ಕ ಪ್ಯಾನ್ ಮಾಡಿದ್ದಾರೆ. ಇದು ಬ್ರಾಸ್ ಲೋಟ, ಚೆಂಬು, ಇದು ಕಾಪರ್ ಗ್ಲಾಸು. ಇದು ನೋಡಿ. ಮತ್ತು ಇದು ಲ್ಯಾಡಲು, ಚಮಚೆ. ಇದು ಲ್ಯಾಡಲು, ಕಿಚನಲ್ಲಿ ಉಪಯೋಗಿಸೋದು ಗ್ಲಾಸು. ಇದು ಚಿಕ್ಕದು ಮಟ್ಟಿಗೆ, ಸಣ್ಣದು ಮಟ್ಟಿಗೆ. ಇದು ತುಂಬ ಹೆವಿ ಇದೆ ನೋಡಿ, ತೂಕ ಇದೆ, ಸಣ್ಣ ಮಟ್ಟಿಗೆ. ಇದು ನೋಡಿ ಸ್ಪೆಷಲು ಜಗ್ಗು. ಇದು ಕಾಪರ್ ಪಾಟು, ಒಳಗಡೆ ಕಾಪರ್ ಇದೆ. ಇದು ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ ಐಟಮ್ಸು. ಇದು ಬಾಟಲ್ಸು, ಇದು ಫ್ಲಾಸ್ಕ್ ಥರನೂ ಯೂಸ್ ಮಾಡ್ಬೋದು. ಎಷ್ಟು 8 ಗಂಟೆ ಕೋಲ್ಡ್ ಆಗಿದ್ದರೆ ಕೋಲ್ಡ್ ಇರುತ್ತೆ, ಬಿಸಿ ಆಗಿದ್ದರೆ ಬಿಸಿ ಇರುತ್ತೆ. ಇದು ಔಟ್ಸೈಡ್ ಸ್ಟೀಲು, ಒಳಗಡೆ ಕಾಪರ್ ಇದೆ. ಇದು ನೋಡಿ ಓಪನ್ ಮಾಡಿ ತೋರಿಸ್ತೀವಿ. ಇದು ಎಲ್ಲ ಒಳಗಡೆ ಕಾಪರ್ ಇರುತ್ತೆ, ಫುಲ್ ಕಾಪರು. ಇದು ಔಟ್ಸೈಡ್ ಸ್ಟೀಲು, ಒಳಗಡೆ ಕಾಪರು. ಇದು ನೋಡಿ ಔಟ್ಸೈಡ್ ಸ್ಟೀಲು, ಒಳಗಡೆ ಕಾಪರು. ಮತ್ತು ಇದನ್ನು ಫ್ಲಾಸ್ಕ್ ಥರ ಯೂಸ್ ಮಾಡ್ಬೋದು. ಇದು ಸ್ಟೀಲ್ ವಿತ್ ಕಾಪರ್ ಜಗ್ಗು. ಈ ಜಗ್ಗಲ್ಲಿ ಸುಮಾರು ವೆರೈಟೀಸ್ ಇದೆ. ಒಂದೊಂದು ಐಟಮಲ್ಲಿ ಒಂದು ನಿಮಗೆ 10 ವೆರೈಟೀಸ್ ಸಿಗುತ್ತೆ. ಇದು ನೋಡಿ ಟೀ ಕ್ಯಾಟಲು, ಎಷ್ಟು ಚೆನ್ನಾಗಿದೆ ನೋಡಿ ಟೀ ಕ್ಯಾಟಲ್ಸು. ಅದು ತುಂಬ ಕ್ವಾಲಿಟಿ ಪ್ರಾಡಕ್ಟ್ ಇದೆ ಟೀ ಕ್ಯಾಟಲ್ಸು. ಇದು ನೋಡಿ ಮಟ್ಕೆಯಲ್ಲಿ ಇನ್ನೊಂದು ವೆರೈಟೀಸು. ಇದು ಡಿಸೈನ್ಸು, ಕಲರ್ ಡಿಸೈನ್ಸ್ ಮಾಡಿದ್ದಾರೆ, ಮ್ಯಾಟ್ ಫಿನಿಶಿಂಗು ಕಲರ್ ಡಿಸೈನ್ಸ್ ಮಾಡಿದ್ದಾರೆ. ಇದಕ್ಕೆ ಟ್ಯಾಪ್ ಕೂಡ ಬರುತ್ತೆ. ಇದು ನೋಡಿ ಬಿಯರ್ ಮಗ್ಗು ನೋಡಿ, ಇದು ಬಿಯರ್ ಮಗ್ಗು ನೋಡಿ. ಇದರಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ. ಅದು ನೋಡಿ, ಇದಕ್ಕೆ ಬಿಯರ್ ಮಗ್ ಅಂತಾರೆ. ಇದು ನೋಡಿ ಜಗ್ಗು, ಇದು ಜಗ್ಗು. ಇದು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕ್ವಾಲಿಟಿ ನೋಡಿ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಒಂದು ಮಟ್ಟಿಗೆ ನೀರಿಗೆ
ನೀರ್ಮಟ್ಟಿಗೆ ಇದು ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ ಮತ್ತೆ ಆಂಟಿಕ್ ಫಿನಿಶಿಂಗ್ ಮಾಡಿದ್ದಾರೆ. ಮೇಲೆ ಇದು ಮೇಂಟೆನೆನ್ಸ್ ಫ್ರೀ ಲೇಕರ್ ಪಾಲಿಶ್ ಇದೆ. ಒಳಗಡೆ ನೋಡಿ ಪ್ಯೂರ್ ಕಾಪರು. ಇದರಲ್ಲಿ ನೋಡಿ ಡಿಸೈನ್ಸ್ ಬೇರೆ ಬೇರೆ ಡಿಸೈನ್ಸ್ ಇರುತ್ತೆ. ಇದು ಒಂದು ಸ್ಟ್ಯಾಂಡ್ ಇರೋದು ನೋಡಿ, ಇದು ಡಿಸೈನ್ಸ್ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಕ್ವಾಲಿಟಿ ನೋಡಿ ಒಳಗಡೆ. ಇದು ಮಟ್ಟಿಗೆ ನೋಡಿ ಬಾಂಡ್ಲಿ ಪ್ಯೂರ್ ಕಾಪರ್ ಬಾಂಡ್ಲಿ. ಮೇಲೆ ಕ್ಯಾಪ್ ಇದು ಕ್ಯಾಪ್ ಬರುತ್ತೆ ನೋಡಿ. ಫಿನಿಶಿಂಗ್ ನೋಡಿ ಪ್ಯೂರ್ ಕಾಪರು. ಇದರಲ್ಲಿ ಸೈಜಸ್ ಇದೆ, 2 ಸೈಜಸ್ ನೋಡಿ. ಒಂದೊಂದು ಐಟಮ್ ಅಲ್ಲಿ 4-5 ಸೈಜ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಡಿನ್ನರ್ ಸೆಟ್. ಇದರಲ್ಲಿ ಇನ್ನೊಂದು ವೆರೈಟಿ, ಹೊಸ ವೆರೈಟೀಸ್. ಮತ್ತೆ ನೋಡಿ ದೀಪದಲ್ಲಿ ಸುಮಾರು 100 ವೆರೈಟೀಸ್ ಇದೆ. ಎಲ್ಲ ವೆರೈಟೀಸ್ ನಾವು ತೋರ್ಸೋಕೆ ಆಗಲ್ಲ ಒಂದೊಂದು. ಇಲ್ಲಿ ನೋಡಿ ತುಂಬಾ ವೆರೈಟೀಸ್ ಇದೆ. ಈ ದೀಪ, ಇದು ನವಿಲ್ ದೀಪ, ಇದು ನೋಡಿ ನವಿಲ್ ದೀಪ. ಇದರಲ್ಲಿ ಇದು ಉಡುಪಿ ದೀಪ. ಇದು ನೋಡಿ ಉಡುಪಿ ಡಿಸೈನ್ಸ್, ಉಡುಪಿ ದೀಪ ಅಂತಾರೆ. ಇದು ಉಡುಪಿ ದೀಪ. ಇದು ಮುರುಘಾ ದೀಪ, ಕೇರಳ ಫ್ಯಾನ್ಸಿ ಮುರುಘಾ ಅಂತಾರೆ ನೋಡಿ. ಇದು ಕೇರಳ ದೀಪ. ಇದು ನೋಡಿ ಇದು ಫ್ಯಾನ್ಸಿ ದೀಪ. ಇದು ನೋಡಿ ಇದು ಸಣ್ಣ ದೀಪ. ಇದು ಬತ್ತಿ ಹಾಕೋದಿಕ್ಕೆ ದೀಪ. ಇದು ನೋಡಿ ಆನ್ಲೈನ್ ಅಲ್ಲಿ 800 ರೂಪಾಯಿ 700 ರೂಪಾಯಿ ಎಲ್ಲ ಮಾಡ್ತಾರೆ. ನಮ್ಮ ಹತ್ರ ಬರೀ 200 ರೂಪಾಯಿ. ಇದು ಬರೀ 200 ರುಪೀಸು. ಇದು ನೋಡಿ ಮುಕ್ಕಾಲ್ ಮನೆ ಸ್ಟ್ಯಾಂಡು, ದೇವ್ರ ಮನೆ ಹತ್ರ ಹಾಕೋದಕ್ಕೆ ಸ್ಟ್ಯಾಂಡು. ಮತ್ತೆ ಇದು ಸಿಂಗಲ್ ಆರತಿ. ಇದು ನೋಡಿ ದೀಪ, ಇದು ದೀಪ. ಈ ಆನ್ಲೈನಲ್ಲಿ ನೀವು ಸರ್ಚ್ ಮಾಡಿ ತುಂಬಾ ಕಾಸ್ಟ್ಲಿ. ಇದು ಬರೀ 200 ರುಪೀಸ್ ದೀಪ. ಮತ್ತೆ ಇದು ನೋಡಿ ಆರತಿ, ಇದು ಧೂಪ ಆರತಿ. ಇದು ನೋಡಿ ಸುಮಾರು ದೀಪಗಳು ವೆರೈಟೀಸ್ ಇದೆ, ನೋಡ್ಬೋದು ನೀವು. ಎಲ್ಲ ಒಂದೊಂದಾಗಿ ತೋರ್ಸೋಕ್ಕಾಗಲ್ಲ, ಬಟ್ ನಮ್ಮ ಹತ್ರ ವೆರೈಟಿ ಸುಮಾರು ಇರುತ್ತೆ. ಗಂಟೆ ಓಂ ಅಂತ ಸೌಂಡ್ ಬರುತ್ತೆ. ಇದು ಪ್ಯೂರ್ ಕಂಚು ಗಂಟೆ. ಇದು ನೋಡಿ ಇದು ಸ್ಟೆಪ್ ದೇವ್ರ ಬಾಗಿಲಿಗೆ ಇರ್ತಾರಲ್ಲ ಅದು. ಮತ್ತೆ ಇದು ನೋಡಿ ಅಶೋಕ ಪೀಲರ್ ತುಂಬಾ ಚೆನ್ನಾಗಿದೆ ನೋಡಿ, ಗಿಫ್ಟ್ ಕೊಡ್ಲಿಕ್ಕೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಅಶೋಕ ಪೀಲರ್. ಆ ಗಂಟೆದಲ್ಲಿ ತುಂಬಾ ಸೈಜಸ್ ಬರುತ್ತೆ. ಇದು ನೋಡಿ ಕತ್ತಿ, ಇದು ಕತ್ತಿ ದೇವ್ರಿಗೆ ಪೂಜೆಗೆಲ್ಲ ಇರ್ತಾರೆ, ಕತ್ತಿ ಅಂತಾರೆ ಇದಕ್ಕೆ. ಇದು ಕಲ್ಪವೃಕ್ಷ ದೀಪ ಅಂತಾರೆ. ಇದು ನೋಡಿ ಕಲ್ಪವೃಕ್ಷ ದೀಪ. ಮತ್ತೆ ಈ ದೀಪದಲ್ಲಿ ನಮ್ಮ ಹತ್ರ 20 ಇಂಚಿಂದ ಹಿಡಿದು 6 ಅಡಿವರೆಗೂ ಎಲ್ಲ ಸಿಗುತ್ತೆ. ಇದರಲ್ಲಿ ಎಷ್ಟು ಡಿಸೈನ್ಸ್ ಇದೆ ನೋಡಿ, ಎಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆ, ನೀವು ನೋಡ್ಬೋದು. ಈ ದೀಪದಲ್ಲಿ ಎಷ್ಟು ಡಿಸೈನ್ಸ್ ಇದೆ, ಮತ್ತೆ ಎಲ್ಲ ಸೈಜು ಸಿಗುತ್ತೆ. ನಿಮ್ಗೆ ಯಾವ ಸೈಜ್ ಬೇಕಾದ್ರೂ ಸಿಗುತ್ತೆ. ಫ್ರೆಂಡ್ಸ್, ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಲೊಕೇಟ್ ಆಗಿರೋದು ಚಿಕ್ಕಪೇಟ್, ಬ್ಯಾಂಗ್ಳೂರು ನಗರದ ಪೇಟೆಲಿ. ನಿಮಗೆ ರಾಮ್ ಮೆಡಿಕಲ್ಸ್ ಗೊತ್ತೇ ಇರುತ್ತೆ ಅಂತ ಅನ್ಕೊಂತೀನಿ. ಸೊ ಕಂಪ್ಲೀಟ್ ಅಡ್ರೆಸ್ ಅಂಡ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ವಿತ್ ಗೂಗಲ್ ಮ್ಯಾಪ್ ಲಿಂಕ್ ಲೊಕೇಶನ್ ಸಹ ನಾನು ಶೇರ್ ಮಾಡಿರ್ತೀನಿ. ರಾಮ್ ಮೆಡಿಕಲ್ ಆಪೋಸಿಟ್ ಒಂದು ಲೇನ್ ಹೋಗ್ತಿರುತ್ತೆ ನೋಡಿ. ಆ ಲೇನ್ ಒಳಗೆ ಹೋಗಿದ ತಕ್ಷಣ ಮುಂದ್ಗಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ ಅಂತ ಅಂದ್ಬಿಟ್ಟು ಈ ರೀತಿ ಬೋರ್ಡ್ ಇರುತ್ತೆ. ಅಡ್ರೆಸ್ ಅಲ್ಲಿ ಕನ್ಫ್ಯೂಷನ್ಸ್ ಆದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತೀನಿ ನೋಡಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಶಾಪಿಂಗ್.